ಶ್ರೀಕೃಷ್ಣ ಹೇಳುತ್ತಾರೆ, ಜೀವನದಲ್ಲಿ ಕಷ್ಟಗಳು ಬಂದಾಗ, ಸಮಯ ನಿಮ್ಮ ವಿರುದ್ಧವಾದಾಗ ಮನುಷ್ಯನ ತಾಳ್ಮೆ ಮತ್ತು ಧರ್ಮದ ನಿಜವಾದ ಪರೀಕ್ಷೆಯಾಗುತ್ತದೆ. ಅಂತಹ ಸಮಯದಲ್ಲಿ ಶಾಂತವಾಗಿರುವುದು ಅತ್ಯುತ್ತಮ. ಇಂದು ಸಮಯ ಕೆಟ್ಟದಾಗಿದ್ದರೂ ನಾಳೆ ಉತ್ತಮ ಸಮಯ ಬರುತ್ತದೆ ಎಂಬುದು ನಿಶ್ಚಿತ. ನೀವು ಕೇವಲ ನಿಸ್ವಾರ್ಥ ಭಾವದಿಂದ ನಿಮ್ಮ ಕರ್ತವ್ಯಗಳನ್ನು ಪಾಲಿಸುತ್ತಾ ಇರಬೇಕು, ಏಕೆಂದರೆ ಇದು ನಿಮ್ಮ ನಿಯಂತ್ರಣದಲ್ಲಿದೆ. ನಮ್ಮ ಕರ್ಮಗಳ ಫಲಿತಾಂಶ ಏನಾಗುತ್ತದೆ ಮತ್ತು ಯಾವಾಗ ಸಿಗುತ್ತದೆ ಎಂಬುದನ್ನು ಪರಮಾತ್ಮನು ಮಾತ್ರ ಬಲ್ಲನು. ಒಬ್ಬ ವ್ಯಕ್ತಿಯು ಮಾಡುವ ಕೆಲಸದಿಂದಲೇ ಅವನ ಆಲೋಚನೆಗಳನ್ನು ತಿಳಿಯಬಹುದು, ಏಕೆಂದರೆ ನೀವು ಹೇಗೆ ಯೋಚಿಸುತ್ತೀರೋ ಹಾಗೆಯೇ ಕೆಲಸ ಮಾಡುತ್ತೀರಿ. ನಮ್ಮ ಜೀವನದಲ್ಲಿ ನಾವು ಏನನ್ನು ಬಯಸುತ್ತೇವೆಯೋ ಅದರಿಂದ ನಮ್ಮ ಚಾರಿತ್ರ್ಯದ ಬಗ್ಗೆ ತಿಳಿದುಕೊಳ್ಳಬಹುದು. ಶಕ್ತಿ ಹೊಂದಿರುವುದು ಕೆಟ್ಟದಲ್ಲ, ಅದು ಯಾರ ಬಳಿ ಇರಬೇಕು ಎಂಬುದು ಮುಖ್ಯ. ಹಣ ಗಳಿಸಲು ಅನೇಕ ಆಯ್ಕೆಗಳಿವೆ, ಆದರೆ ಉತ್ತಮ ಭಾವನೆ ಪಡೆಯಲು ಒಂದೇ ಆಯ್ಕೆಯಿದೆ: ಉತ್ತಮ ಕರ್ಮಗಳನ್ನು ಮಾಡಿ. ಪ್ರತಿಯೊಬ್ಬರೂ ನಾನು ಒಳ್ಳೆಯವನು ಎಂದು ಹೇಳುತ್ತಾರೆ, ಆದರೆ ಜನರು ಏನನ್ನು ನಂಬುತ್ತಾರೆ ಎಂಬುದು ಹೆಚ್ಚು ಮುಖ್ಯ. ಕೇವಲ ಮಾಹಿತಿಯ ಆಧಾರದ ಮೇಲೆ ಈ ಜಗತ್ತಿನಲ್ಲಿ ನಮ್ಮನ್ನು ಸುರಕ್ಷಿತವಾಗಿಟ್ಟುಕೊಳ್ಳಬಹುದು. ಓದುವುದರಿಂದ ಮಾಹಿತಿ ಸಿಗುತ್ತದೆ, ಆದರೆ ಓದಿದ್ದರ ಬಗ್ಗೆ ಯೋಚಿಸುವುದರಿಂದ ಆ ಮಾಹಿತಿಯನ್ನು ಅಳವಡಿಸಿಕೊಳ್ಳಬಹುದು. ಜನರಿಗೆ ಹೇಳುವುದು ಅವರ ಕೆಲಸ, ಅವರನ್ನು ಹೇಳಲು ಬಿಡಿ. ಒಬ್ಬ ವ್ಯಕ್ತಿಯು ಹಗಲು ರಾತ್ರಿ ಶ್ರಮಿಸಿದರೆ ಜನರು ಹಣಕ್ಕಾಗಿ ಸಾಯುತ್ತಿದ್ದಾನೆ ಎಂದು ಹೇಳುತ್ತಾರೆ, ಮತ್ತು ಶ್ರಮಿಸದಿದ್ದರೆ ಸುಮ್ಮನೆ ಕುಳಿತಿದ್ದಾನೆ ಎನ್ನುತ್ತಾರೆ. ಹಣ ಖರ್ಚು ಮಾಡಿದರೆ ಅದನ್ನು ದುಂದುವೆಚ್ಚ ಪ್ರದರ್ಶನ ಎನ್ನುತ್ತಾರೆ, ಮತ್ತು ಹಣ ಖರ್ಚು ಮಾಡದಿದ್ದರೆ ಅದನ್ನು ಕಂಜೂಸ್ ಅಥವಾ ಜಿಪುಣ ಎಂದು ಕರೆಯುತ್ತಾರೆ. ನಿಮ್ಮ ಬಳಿ ಬಹಳ ಹಣವಿದ್ದರೆ 2 ನಂಬರ್ನ ಹಣ ಎಂದು ಹೇಳುತ್ತಾರೆ, ಮತ್ತು ಹಣ ಕಡಿಮೆ ಇದ್ದರೆ ಸ್ವಲ್ಪ ಬುದ್ಧಿವಂತಿಕೆ ಇದ್ದಿದ್ದರೆ ಈ ಸ್ಥಿತಿ ಬರುತ್ತಿರಲಿಲ್ಲ ಎನ್ನುತ್ತಾರೆ. ಮತ್ತು ಜೀವನ ಪರ್ಯಂತ ಶ್ರಮದಿಂದ ಗಳಿಸಿದ ಹಣದ ಬಗ್ಗೆ, ಮೂರ್ಖ, ಹಣದ ಸುಖ ಭೋಗಿಸಲಿಲ್ಲ, ಹಾಗಾದರೆ ಏಕೆ ಗಳಿಸಿದ ಎಂದು ಹೇಳುತ್ತಾರೆ. ನಿಮ್ಮ ಸಮಯ ಎಷ್ಟೇ ಕೆಟ್ಟದಾಗಿರಲಿ, ಭಗವಂತನು ಏನಾದರೂ ಒಳ್ಳೆಯದನ್ನೇ ಯೋಚಿಸಿರುತ್ತಾನೆ ಎಂದು ನಂಬಿ. ಇಟ್ಟಿಗೆಗೆ ಕಲ್ಲು ಉತ್ತರ ನೀಡುವವನು ಬುದ್ಧಿವಂತನಲ್ಲ. ಬುದ್ಧಿವಂತ ವ್ಯಕ್ತಿಯು ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಸರಿಯಾದ ಹೆಜ್ಜೆ ಇಡುತ್ತಾನೆ. ಜೀವನದ ಸೌಂದರ್ಯವು ನೀವು ಜೀವನದಲ್ಲಿ ಎಷ್ಟು ಸಂತೋಷವಾಗಿರುತ್ತೀರಿ ಎಂಬುದರಲ್ಲ, ಬದಲಾಗಿ ನಿಮ್ಮಿಂದ ಎಷ್ಟು ಜನರು ಸಂತೋಷವಾಗಿರುತ್ತಾರೆ ಎಂಬುದರಲ್ಲಿದೆ. ಜಗತ್ತಿನಲ್ಲಿ ಅತ್ಯಂತ ಶಕ್ತಿಶಾಲಿ ವ್ಯಕ್ತಿಯೆಂದರೆ ಮೋಸ ಹೋದರೂ ಇತರರಿಗೆ ಸಹಾಯ ಮಾಡುವುದನ್ನು ಬಿಡದವನು. ದೋಣಿಗಳು ತಮ್ಮ ಉದ್ದೇಶಗಳು ಅಲುಗಾಡುವವರನ್ನು ಮಾತ್ರ ಮುಳುಗಿಸುತ್ತವೆ. ಯಾರ ಹೃದಯದಲ್ಲಿ ಒಳ್ಳೆಯತನವಿದೆಯೋ ಅವರಿಗೆ ದೇವರು ಕೂಡ ದಾರಿ ಮಾಡಿಕೊಡುತ್ತಾನೆ. ನಿಮ್ಮ ಒಳ್ಳೆಯತನದ ಮೇಲೆ ಅಷ್ಟು ಭರವಸೆ ಇಡಿ, ನಿಮ್ಮನ್ನು ಕಳೆದುಕೊಂಡವರು ಖಂಡಿತ ಅಳುತ್ತಾರೆ. ಒಬ್ಬ ವ್ಯಕ್ತಿಯ ವರ್ತನೆ ನೋಡಬೇಕಾದರೆ ಅವನಿಗೆ ಗೌರವ ನೀಡಿ, ಮತ್ತು ಅಭ್ಯಾಸ ನೋಡಬೇಕಾದರೆ ಅವನಿಗೆ ಸ್ವಾತಂತ್ರ್ಯ ನೀಡಿ. ಅವನ ಉದ್ದೇಶ ನೋಡಬೇಕಾದರೆ ಅವನಿಗೆ ಸಾಲ ನೀಡಿ, ಮತ್ತು ಗುಣ ನೋಡಬೇಕಾದರೆ ಅವನೊಂದಿಗೆ ಸ್ವಲ್ಪ ಸಮಯ ಕಳೆಯಿರಿ. ನಿಮ್ಮ ಇಚ್ಛೆಯಂತೆ ಪ್ರತಿ ಬಾರಿಯೂ ಬದಲಾಗುವುದು ಸಾಧ್ಯವಿಲ್ಲ. ನನಗೂ ನನ್ನದೇ ಆದ ಅಸ್ತಿತ್ವವಿದೆ, ನಾನು ಕನ್ನಡಿಯಲ್ಲ. ಮರಣದ ಭಯ ಅವರಲ್ಲಿದೆ ಯಾರ ಕರ್ಮಗಳಲ್ಲಿ ಕಳಂಕವಿದೆಯೋ. ನಾವು ಶ್ರೀಕೃಷ್ಣನ ಭಕ್ತರು, ನಮ್ಮ ರಕ್ತದಲ್ಲಿಯೇ ಬೆಂಕಿಯಿದೆ. ಇದು ಸಂಸಾರದ ನಿಯಮ. ಎಲ್ಲಿ ಸಂಯೋಗವಿದೆಯೋ ಅಲ್ಲಿ ವಿಯೋಗವೂ ಇರುತ್ತದೆ. ಸದಾ ಸಂದೇಹ ಪಡುವ ವ್ಯಕ್ತಿಗೆ ಈ ಲೋಕದಲ್ಲೂ ಸಂತೋಷವಿಲ್ಲ, ಪರಲೋಕದಲ್ಲೂ ಸಂತೋಷವಿಲ್ಲ. ನಾವು ಯಾರನ್ನೂ ಕುರುಡಾಗಿ ಪ್ರೀತಿಸಬಾರದು. ನಮ್ಮ ಯಾರೊಬ್ಬರ ಮೇಲಿನ ಕುರುಡು ಪ್ರೀತಿಯು ನಮ್ಮನ್ನು ಎಂದಿಗೂ ಮುಂದೆ ಹೋಗಲು ಬಿಡುವುದಿಲ್ಲ, ಏಕೆಂದರೆ ಅತಿಯಾದ ಪ್ರೀತಿಯು ವ್ಯಕ್ತಿಯನ್ನು ಬುದ್ಧಿಹೀನನನ್ನಾಗಿ ಮಾಡುತ್ತದೆ. ಅಂದಾಜು, ಮನಸ್ಸಿನ ಕಲ್ಪನೆ ಮತ್ತು ಅನುಭವವೂ ಜೀವನದ ಪಾಠ. ನಿಜವಾದ ಸಂತೋಷ ಆಗ ಮಾತ್ರ ಇರುತ್ತದೆ ನಿಮ್ಮ ಆಲೋಚನೆ, ಮಾತು ಮತ್ತು ಕೆಲಸದಲ್ಲಿ ಸಮಾನತೆ ಇದ್ದಾಗ. ಜೀವನದಲ್ಲಿ ಎಂದಿಗೂ ನಿರಾಸೆಗೊಳ್ಳಬಾರದು, ಏಕೆಂದರೆ ನಿಮ್ಮ ಸಮಯ ದುರ್ಬಲವಾಗಿರುತ್ತದೆ, ನೀವಲ್ಲ. ಎಣ್ಣೆ ಖಾಲಿಯಾದಾಗ ದೀಪ ನಂದಿ ಹೋಗುವಂತೆ, ಅದೇ ರೀತಿ ಕರ್ಮಗಳು ಕ್ಷೀಣಿಸಿದಾಗ ಅದೃಷ್ಟವೂ ನಾಶವಾಗುತ್ತದೆ. ನಮಸ್ಕಾರ ಮಿತ್ರರೇ, ನಮ್ಮ ಗೀತಾಜ್ಞಾನ ಚಾನೆಲ್ಗೆ ಸ್ವಾಗತ. ಇಂದಿನ ಈ ವಿಡಿಯೋ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ವಿಚಾರಗಳನ್ನು ತುಂಬುತ್ತದೆ ಮತ್ತು ನಿಮ್ಮ ಮನಸ್ಸಿನ ಅಲೆದಾಟವನ್ನು ಕೊನೆಗೊಂಡಿಸಿ ನಿಮ್ಮ ಮನಸ್ಸಿಗೆ ಶಾಂತಿಯನ್ನು ನೀಡುತ್ತದೆ. ಈ ವಿಡಿಯೋವನ್ನು ಕೊನೆಯವರೆಗೆ ನೋಡಲು ನಾವು ನಿಮ್ಮನ್ನು ವಿನಂತಿಸುತ್ತೇವೆ. ಮತ್ತು ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾದರೆ ಪ್ಲೀಸ್ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಕಾಮೆಂಟ್ಸ್ಗಳಲ್ಲಿ ಜೈ ಶ್ರೀ ರಾಧೆ ಕೃಷ್ಣ ಎಂದು ಬರೆಯಿರಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಗಂಟೆಯನ್ನು ಒತ್ತಿರಿ. ಮಿತ್ರರೇ, ಬುದ್ಧಿವಂತ ವ್ಯಕ್ತಿ ಎಂದಿಗೂ ಇತಿಹಾಸವನ್ನು ಸೃಷ್ಟಿಸುವುದಿಲ್ಲ, ಅವರು ಕೇವಲ ಇತಿಹಾಸವನ್ನು ಓದುತ್ತಾರೆ. ಇತಿಹಾಸವನ್ನು ಸೃಷ್ಟಿಸುವವರು ತಮ್ಮ ಗುರಿಯ ಬಗ್ಗೆ ಹುಚ್ಚು ಮತ್ತು ಹಠಮಾರಿಯಾಗಿರುತ್ತಾರೆ.
ಮನುಷ್ಯನು ಹುಟ್ಟಿದಾಗ ಅವನಿಗೆ ಉಸಿರಿರುತ್ತದೆ, ಆದರೆ ಹೆಸರಿರುವುದಿಲ್ಲ. ಆದರೆ ಮರಣ ಹೊಂದಿದಾಗ ಅವನಿಗೆ ಹೆಸರಿರುತ್ತದೆ, ಆದರೆ ಉಸಿರಿರುವುದಿಲ್ಲ. ಈ ಉಸಿರು ಮತ್ತು ಹೆಸರಿನ ನಡುವಿನ ಪ್ರಯಾಣವನ್ನೇ ಜೀವನ ಎನ್ನುತ್ತಾರೆ. ನಾನು ಬದಲಾದಾಗ ಬದಲಾಗುವ ಸ್ನೇಹಿತ ನನಗೆ ಬೇಡ. ನಾನು ಹೌದು ಎಂದರೆ ಅವನು ಕೂಡ ಹೌದು ಎಂದು ತಲೆಯಲ್ಲಾಡಿಸುವುದು ಬೇಡ. ಈ ಕೆಲಸವನ್ನು ನನ್ನ ನೆರಳು ಉತ್ತಮವಾಗಿ ಮಾಡುತ್ತದೆ. ತಪ್ಪುಗಳನ್ನು ಕಂಡುಹಿಡಿಯುವುದು ಸುಲಭ, ಉತ್ತಮವಾಗಿ ಮಾಡುವುದು ಕಷ್ಟ. ಮೆದುಳು ಪಾತ್ರೆಯಲ್ಲ, ಅದನ್ನು ತುಂಬಲು, ಅದನ್ನು ಪ್ರಜ್ವಲಿಸಬೇಕು. ದೇವರು ಕೇವಲ ದಾರಿಯನ್ನು ತೋರಿಸಬಹುದು, ಅದರ ಮೇಲೆ ನಡೆಯುವುದು ನಮ್ಮ ಕೆಲಸ. ಮತ್ತು ನೀವು ಆ ದಾರಿಯಲ್ಲಿ ನಡೆಯಲು ಸಿದ್ಧವಿಲ್ಲದಿದ್ದರೆ ದೇವರನ್ನು ದೂಷಿಸುವುದು ವ್ಯರ್ಥ. ಭಗವಾನ್ ಶ್ರೀಕೃಷ್ಣ ಹೇಳುತ್ತಾರೆ, ಪ್ರತಿಯೊಬ್ಬ ಮನುಷ್ಯನಲ್ಲೂ ತನ್ನದೇ ಆದ ವೈಶಿಷ್ಟ್ಯಗಳು ಮತ್ತು ದೌರ್ಬಲ್ಯಗಳಿವೆ. ಮೀನು ಕಾಡಿನಲ್ಲಿ ಓಡಲು ಸಾಧ್ಯವಿಲ್ಲ ಮತ್ತು ಸಿಂಹವು ನೀರಿನಲ್ಲಿ ರಾಜನಾಗಲು ಸಾಧ್ಯವಿಲ್ಲ. ಆದ್ದರಿಂದ ನಾವು ಎಲ್ಲರನ್ನೂ ಗೌರವಿಸಬೇಕು. ದೇವರಿಗಿಂತ ದೊಡ್ಡವರು ತಂದೆ ತಾಯಿ, ಏಕೆಂದರೆ ದೇವರು ಸುಖ ಮತ್ತು ದುಃಖ ಎರಡನ್ನೂ ನೀಡುತ್ತಾನೆ. ಆದರೆ ತಂದೆ ತಾಯಿ ಯಾವಾಗಲೂ ಸುಖದ ನೆರಳಾಗಿ ನಿಂತಿರುತ್ತಾರೆ. ನಿಂಬೆ ರಸದ ಒಂದು ಹನಿ ಸಾವಿರಾರು ಲೀಟರ್ ಹಾಲು ಹಾಳು ಮಾಡುವಂತೆ, ಅದೇ ರೀತಿ ಮನುಷ್ಯನ ಅಹಂಕಾರವು ಉತ್ತಮ ಸಂಬಂಧಗಳನ್ನು ಹಾಳು ಮಾಡಬಹುದು. ಒಮ್ಮೆ ರೆಂಬೆಯಿಂದ ತುಂಡಾದ ಹೂವನ್ನು ಮತ್ತೆ ಜೋಡಿಸಲಾಗದು, ಆದರೆ ರೆಂಬೆ ಗಟ್ಟಿಯಾಗಿದ್ದರೆ ಅದರ ಮೇಲೆ ಹೊಸ ಹೂಗಳು ಖಂಡಿತ ಅರಳಬಹುದು. ಅದೇ ರೀತಿ ಕಳೆದುಹೋದ ಕ್ಷಣಗಳನ್ನು ನಾವು ಹಿಂತಿರುಗಿಸಲು ಸಾಧ್ಯವಿಲ್ಲ, ಆದರೆ ಧೈರ್ಯ ಮತ್ತು ವಿಶ್ವಾಸದೊಂದಿಗೆ ಬರುವ ಕ್ಷಣಗಳನ್ನು ಸುಂದರವಾಗಿಸಬಹುದು. ಶ್ರೀಕೃಷ್ಣ ಹೇಳುತ್ತಾರೆ, ಕಷ್ಟದ ಸಮಯದಲ್ಲಿ ಸಂತೋಷವಾಗಿರಲು ಈ 10 ವಿಷಯಗಳು ಜೀವನದ ಕತ್ತಲೆಯಲ್ಲಿ ನಮಗೆ ಬೆಳಕನ್ನು ತೋರಿಸುತ್ತವೆ. ಪರಿಸ್ಥಿತಿಯನ್ನು ಸ್ವೀಕರಿಸಿ ಮತ್ತು ತಾಳ್ಮೆ ವಹಿಸಿ, ಏಕೆಂದರೆ ಇದು ನಮ್ಮ ಮಾನಸಿಕ ಶಕ್ತಿಯ ಆಧಾರವಾಗಿದೆ. ನಿಮ್ಮ ಕರ್ಮಗಳನ್ನು ಮಾಡುತ್ತಾ ಇರಿ ಮತ್ತು ಫಲದ ಬಗ್ಗೆ ಚಿಂತಿಸಬೇಡಿ, ಏಕೆಂದರೆ ಫಲಿತಾಂಶದ ನಿಯಂತ್ರಣ ನಮ್ಮ ಕೈಯಲ್ಲಿಲ್ಲ. ನಿಮ್ಮ ಮನಸ್ಸನ್ನು ನಿಯಂತ್ರಿಸಿ ಮತ್ತು ಧ್ಯಾನದಲ್ಲಿ ತೊಡಗಿ, ಇದರಿಂದ ಮಾನಸಿಕ ಶಾಂತಿ ಕಾಪಾಡಿಕೊಳ್ಳಬಹುದು. ನಿಜವಾದ ಸಂಬಂಧಗಳಿಗೆ ಮಹತ್ವ ನೀಡಿ, ಏಕೆಂದರೆ ಕಷ್ಟದ ಸಮಯದಲ್ಲಿ ಈ ಸಂಬಂಧಗಳೇ ನಮ್ಮ ಶಕ್ತಿಯಾಗಿರುತ್ತವೆ. ಅಹಂಕಾರದಿಂದ ದೂರವಿರಿ, ಏಕೆಂದರೆ ಅಹಂಕಾರ ನಮ್ಮನ್ನು ದುರ್ಬಲಗೊಳಿಸುತ್ತದೆ. ಸಂತೋಷದಿಂದ ಜೀವನ ಸಾಗಿಸಿ, ಏಕೆಂದರೆ ಸಂತೋಷವೇ ನಿಜವಾದ ಸುಖದ ಮೂಲವಾಗಿದೆ. ಮಾಯಾಮೋಹದಿಂದ ಮುಕ್ತನಾಗಿರಿ, ಏಕೆಂದರೆ ಈ ಮೋಹ ನಮ್ಮನ್ನು ದಾರಿ ತಪ್ಪಿಸುತ್ತದೆ. ಸತ್ಯ ಮತ್ತು ಧರ್ಮದ ಮಾರ್ಗದಲ್ಲಿ ನಡೆಯಿರಿ, ಏಕೆಂದರೆ ಇದು ನಮಗೆ ಸರಿಯಾದ ದಿಕ್ಕನ್ನು ತೋರಿಸುತ್ತದೆ. ಸೇವೆ ಮತ್ತು ದಾನದಲ್ಲಿ ತೊಡಗಿ, ಏಕೆಂದರೆ ಇದರಿಂದ ಆತ್ಮತೃಪ್ತಿ ಸಿಗುತ್ತದೆ. ಎಲ್ಲವೂ ದೇವರ ಇಚ್ಛೆಯಿಂದಲೇ ಆಗುತ್ತದೆ ಮತ್ತು ಏನಾದರೂ ಆಗಲಿ ಅದು ನಮ್ಮ ಜೀವನದ ಒಳಿತಿಗಾಗಿಯೇ ಆಗುತ್ತದೆ ಎಂದು ನಂಬಿ. ಶ್ರೀಕೃಷ್ಣನ ಈ ಮಾತುಗಳು ಕಷ್ಟದ ಸಮಯದಲ್ಲಿ ನಮಗೆ ತಾಳ್ಮೆ ಮತ್ತು ಶಕ್ತಿಯನ್ನು ನೀಡುವುದಲ್ಲದೆ ನಿಜವಾದ ಸಂತೋಷದ ಮಾರ್ಗವನ್ನು ತೋರಿಸುತ್ತವೆ. ಹುಟ್ಟಿನಿಂದ ಯಾರೂ ಸ್ನೇಹಿತರೂ ಅಲ್ಲ, ಶತ್ರುಗಳೂ ಅಲ್ಲ. ಅವರು ನಮ್ಮ ಅಹಂಕಾರ, ಶಕ್ತಿ ಮತ್ತು ವರ್ತನೆಯಿಂದ ರೂಪುಗೊಳ್ಳುತ್ತವೆ. ಮಹಾಭಾರತ ಈ ಮಾತಿಗೆ ಸಾಕ್ಷಿ. ತನ್ನವರು ವಿತಿಮೀರಿದ ದಿನ ತನ್ನವರ ವಿರುದ್ಧ ಆಯುಧ ಎತ್ತುವುದು ಕೂಡ ಧರ್ಮ. ನಮ್ಮನ್ನು ನಾವೇ ದೂಷಿಸಿಕೊಳ್ಳಬಾರದು, ಹೊಗಳಿಕೊಳ್ಳಬಾರದು. ಕೇಳುವ ಕಲೆಯನ್ನು ಅಳವಡಿಸಿಕೊಳ್ಳಿ, ಇದರಿಂದ ಕೆಟ್ಟದನ್ನು ಹೇಳುವವರಿಂದಲೂ ನೀವು ಲಾಭ ಪಡೆಯಲು ಸಾಧ್ಯವಾಗುತ್ತದೆ. ನೀವು ಕುಂಟ ವ್ಯಕ್ತಿಯೊಂದಿಗೆ ಸಮಯ ಕಳೆದರೆ ನೀವು ಕೂಡ ಕುಂಟಲು ಕಲಿಯುತ್ತೀರಿ. ತಪ್ಪು ಮಾಡದಿರುವುದು ಮನುಷ್ಯನ ಕೈಯಲ್ಲಿಲ್ಲ, ಆದರೆ ಬುದ್ಧಿವಂತರು ತಪ್ಪುಗಳಿಂದ ಕಲಿತು ತಮ್ಮ ಭವಿಷ್ಯವನ್ನು ಉತ್ತಮಗೊಳಿಸುತ್ತಾರೆ. ಜೇನುನೊಣಗಳು ಅತಿ ಗಟ್ಟಿಯಾದ ಮತ್ತು ಒಣಗಿದ ಹೂವಿನಿಂದಲೂ ಜೇನು ತೆಗೆಯುವಂತೆ, ಅದೇ ರೀತಿ ಬುದ್ಧಿವಂತ ವ್ಯಕ್ತಿಯು ಕಷ್ಟದ ಪರಿಸ್ಥಿತಿಗಳಿಂದಲೂ ತನ್ನ ಲಾಭವನ್ನು ಕಂಡುಹಿಡಿಯುತ್ತಾನೆ. ಮನಸ್ಸಿನ ಚಲನೆಯನ್ನು ಅರ್ಥ ಮಾಡಿಕೊಳ್ಳಿ. ಇತಿಹಾಸದ ಪುಟಗಳಲ್ಲಿ ಇಂದಿನವರೆಗೂ ಬರೆದಿಲ್ಲ, ತನ್ನ ಮನಸ್ಸಿನ ಮಾತನ್ನು ಕೇಳಿ ನಡೆದವನು ಯಶಸ್ವಿಯಾಗಿದ್ದಾನೆ ಎಂದು. ಮನಸ್ಸಿನ ಮಾತನ್ನು ಕೇಳುವುದನ್ನು ನಿಲ್ಲಿಸಿ. ಒಬ್ಬ ತಾಯಿ ತನ್ನ ಮಗನ ತಲೆಗೆ ಬಂದೂಕು ತೋರಿಸಿ ಹೇಳಿದಳು, ಇದರಲ್ಲಿ ನಿಜವಾದ ಗುಂಡುವಿದೆ, ಇದನ್ನು ಹಾರಿಸಿದರೆ ನಿನ್ನ ಪ್ರಾಣ ಹೋಗುತ್ತದೆ. ಮಗ ನಗಲು ಪ್ರಾರಂಭಿಸಿದನು ಮತ್ತು ಹೇಳಿದನು, ಅಮ್ಮ, ನನಗೆ ಭಯವಿಲ್ಲ. ತಾಯಿ ಕೇಳಿದಳು, ಏಕೆ? ಮಗ ಹೇಳಿದನು, ನೀನು ನನ್ನನ್ನು ಪ್ರೀತಿಸುತ್ತೀಯಲ್ಲ, ಹಾಗಾಗಿ ನೀನು ಹೀಗೆ ಮಾಡಲು ಸಾಧ್ಯವಿಲ್ಲ. ತಾಯಿ ಹೇಳಿದಳು, ಮಗ, ನೀನು ನನ್ನನ್ನು ಹೀಗೆ ಮಾಡಲು ಸಾಧ್ಯವಿಲ್ಲವೆಂದರೆ ನಮ್ಮನ್ನು ಸೃಷ್ಟಿಸಿದ ಆ ಭಗವಂತನು ನಮ್ಮೊಂದಿಗೆ ಎಂದಿಗೂ ಕೆಟ್ಟದನ್ನು ಹೇಗೆ ಮಾಡಬಲ್ಲನು ಎಂದು ಯೋಚಿಸು. ಜೀವನದಲ್ಲಿ ಯಾವುದೇ ಸಮಯ ಬಂದರೂ ಅವನ ಮೇಲೆ ನಂಬಿಕೆ ಇಡಿ. ನಿಮ್ಮ ಮನಸ್ಸು ಎಂದಿಗೂ ನಾನು ಸಿದ್ಧನಾಗಿದ್ದೇನೆ ಎಂದು ಹೇಳುವುದಿಲ್ಲ. ನಿಮ್ಮ ಮನಸ್ಸು ಎಂದಿಗೂ ಕೆಲಸ, ಓದು, ಧ್ಯಾನ ಪ್ರಾರಂಭಿಸು ಎಂದು ಹೇಳುವುದಿಲ್ಲ. ಅದು ಯಾವಾಗಲೂ ನಿಮ್ಮನ್ನು ಗೊಂದಲದಲ್ಲಿರಿಸುತ್ತದೆ. ಆದ್ದರಿಂದ ಮನಸ್ಸಿನ ಅನುಮತಿ ಸಿಗುವವರೆಗೆ ಕಾಯಬೇಡಿ. ಹುಟ್ಟಿದ ತಕ್ಷಣವೇ ತಂದೆ ತಾಯಿ ಮಗುವಿಗಾಗಿ ಜೀವನ ಪರ್ಯಂತದ ಯೋಜನೆಗಳನ್ನು ರೂಪಿಸುತ್ತಾರೆ, ಅದು ಎಂದಿಗೂ ತೊಂದರೆ ಅನುಭವಿಸಬಾರದು ಎಂದು ಯೋಚಿಸಿ. ಈ ಜಗತ್ತನ್ನು ಸೃಷ್ಟಿಸಿದವನು ನಿಮಗಾಗಿ ಎಷ್ಟು ಯೋಜನೆಗಳನ್ನು ರೂಪಿಸಿರಬಹುದು? ಅನಗತ್ಯವಾಗಿ ಒತ್ತಡಕ್ಕೆ ಒಳಗಾಗಬೇಡಿ,
ಎಲ್ಲವೂ ಮೊದಲೇ ನಿರ್ಧರಿಸಲ್ಪಟ್ಟಿದೆ. ಇದನ್ನು ಒಪ್ಪಿಕೊಳ್ಳುವವನೇ ಸಂತ. ಸಂತೋಷದಿಂದ ಬದುಕುವ ರಹಸ್ಯವನ್ನು ನೀವು ಕೇಳಬೇಕು. ಒಂದು ಹಳ್ಳಿಯಲ್ಲಿ ಮಹಾನ್ ಋಷಿಯೊಬ್ಬರು ವಾಸಿಸುತ್ತಿದ್ದರು. ಒಂದು ದಿನ ಒಬ್ಬ ವ್ಯಕ್ತಿ ಅವರ ಬಳಿಗೆ ಬಂದು, ನಾನು ಯಾವಾಗಲೂ ಸಂತೋಷವಾಗಿರುವ ರಹಸ್ಯವನ್ನು ತಿಳಿದುಕೊಳ್ಳಲು ಬಯಸುತ್ತೇನೆ ಎಂದು ಕೇಳಿದನು. ಋಷಿ ಅವನಿಗೆ, ನೀನು ನನ್ನೊಂದಿಗೆ ಬಾ, ನಾನು ನಿನಗೆ ಸಂತೋಷವಾಗಿರುವ ರಹಸ್ಯವನ್ನು ಹೇಳುತ್ತೇನೆ ಎಂದರು. ಹೀಗೆ ಹೇಳಿ ಋಷಿ ಮತ್ತು ಆ ವ್ಯಕ್ತಿ ಕಾಡಿನ ಕಡೆಗೆ ಹೊರಟರು. ದಾರಿಯಲ್ಲಿ ಋಷಿ ಒಂದು ದೊಡ್ಡ ಕಲ್ಲನ್ನು ಎತ್ತಿ ಆ ವ್ಯಕ್ತಿಗೆ ಹಿಡಿಸಿದರು. ಆ ವ್ಯಕ್ತಿ ಕಲ್ಲನ್ನು ಎತ್ತಿಕೊಂಡು ಋಷಿಯೊಂದಿಗೆ ಕಾಡಿನ ಕಡೆಗೆ ನಡೆಯಲು ಪ್ರಾರಂಭಿಸಿದನು. ಸ್ವಲ್ಪ ಸಮಯದ ನಂತರ ಅವನ ಕೈಯಲ್ಲಿ ನೋವು ಕಾಣಿಸಿತು. ಆದರೆ ಅವನು ಸುಮ್ಮನೆ ನಡೆದ. ನೋವು ಸಹಿಸಲಾಗದಿದ್ದಾಗ ಅವನು ಋಷಿಗೆ ತಿಳಿಸಿದನು. ಋಷಿ ಆ ಕಲ್ಲನ್ನು ಕೆಳಗೆ ಇಡಲು ಹೇಳಿದರು. ಕಲ್ಲನ್ನು ಕೆಳಗೆ ಇಟ್ಟಾಗ ಆ ವ್ಯಕ್ತಿಗೆ ದೊಡ್ಡ ನಿರಾಳತೆ ಎನಿಸಿತು. ಋಷಿ ಹೇಳಿದರು, ಇದೇ ಸಂತೋಷವಾಗಿರುವ ರಹಸ್ಯ. ವ್ಯಕ್ತಿ ಹೇಳಿದನು, ಗುರುಗಳೇ, ನನಗೆ ಅರ್ಥವಾಗಲಿಲ್ಲ. ಋಷಿ ಹೇಳಿದರು, ಈ ಕಲ್ಲನ್ನು 1 ನಿಮಿಷ ಕೈಯಲ್ಲಿ ಹಿಡಿದುಕೊಂಡರೆ ಸ್ವಲ್ಪ ನೋವುಂಟಾಗುತ್ತದೆ. ಅದನ್ನು ಹೆಚ್ಚು ಸಮಯ ಹಿಡಿದುಕೊಂಡರೆ ನೋವು ಹೆಚ್ಚಾಗುತ್ತದೆ. ಅದೇ ರೀತಿ ದುಃಖಗಳ ಭಾರವನ್ನು ಎಷ್ಟು ಹೆಚ್ಚು ಸಮಯ ಹೊತ್ತುಕೊಳ್ಳುತ್ತೇವೋ ಅಷ್ಟು ಹೆಚ್ಚು ನಾವು ದುಃಖಿತರಾಗುತ್ತೇವೆ ಮತ್ತು ನಿರಾಶೆಗೊಳ್ಳುತ್ತೇವೆ. ದುಃಖಗಳ ಭಾರವನ್ನು 1 ನಿಮಿಷ ಹೊತ್ತುಕೊಳ್ಳುತ್ತೇವೋ ಅಥವಾ ಜೀವನ ಪರ್ಯಂತ ಹೊತ್ತುಕೊಳ್ಳುತ್ತೇವೋ ಎಂಬುದು ನಮ್ಮ ಮೇಲೆ ಅವಲಂಬಿಸಿದೆ. ನೀವು ಸಂತೋಷವಾಗಿರಲು ಬಯಸಿದರೆ ದುಃಖರೂಪಿ ಕಲ್ಲನ್ನು ಬೇಗನೆ ಕೆಳಗೆ ಇಡಲು ಕಲಿಯಿರಿ ಮತ್ತು ಸಾಧ್ಯವಾದರೆ ಅದನ್ನು ಎತ್ತಿಕೊಳ್ಳಬೇಡಿ. ಮನಸ್ಸನ್ನು ಶಾಂತವಾಗಿಡಲು ನೀವು ಅಳವಡಿಸಿಕೊಳ್ಳಬೇಕಾದ 10 ಸೂತ್ರಗಳು. ನಿಮ್ಮನ್ನು ಕೇಳುವವರೆಗೂ ಯಾರ ಕೆಲಸದಲ್ಲೂ ಹಸ್ತಕ್ಷೇಪ ಮಾಡಬೇಡಿ. ಕ್ಷಮಿಸಲು ಮತ್ತು ಕೆಲವು ವಿಷಯಗಳನ್ನು ಮರೆಯಲು ಕಲಿಯಿರಿ. ಗುರುತಿಸುವಿಕೆಯ ಆಕಾಂಕ್ಷೆ ಇಟ್ಟುಕೊಳ್ಳಬೇಡಿ. ಅಸೂಯೆ ಭಾವನೆಯಿಂದ ದೂರವಿರಿ. ಪ್ರತಿದಿನ ಧ್ಯಾನ ಮಾಡಿ. ಪರಿಸರಕ್ಕೆ ಹೊಂದಿಕೊಳ್ಳಲು ಪ್ರಯತ್ನಿಸಿ. ಎಂದಿಗೂ ಬದಲಾಗದೇ ಇರುವುದನ್ನು ಸಹಿಸಿಕೊಳ್ಳಲು ಕಲಿಯಿರಿ. ಪೂರ್ಣಗೊಳಿಸುವ ಸಾಮರ್ಥ್ಯವಿರುವಷ್ಟು ಕೆಲಸವನ್ನಷ್ಟೇ ಕೈಗೆತ್ತಿಕೊಳ್ಳಿ. ಯಾವುದೇ ಕೆಲಸವನ್ನು ಮುಂದೂಡಬೇಡಿ ಮತ್ತು ನಂತರ ಪಶ್ಚಾತ್ತಾಪ ಪಡುವಂತಹ ಯಾವುದೇ ಕೆಲಸವನ್ನು ಮಾಡಬೇಡಿ. ಮೆದುಳನ್ನು ಖಾಲಿಯಾಗಿಡಬೇಡಿ. ನಿಮ್ಮ ಜೀವನವನ್ನು ಯಾರೊಂದಿಗೂ ಹೋಲಿಸಬಾರದು. ಸೂರ್ಯ ಮತ್ತು ಚಂದ್ರನ ನಡುವೆ ಯಾವುದೇ ಹೋಲಿಕೆ ಇಲ್ಲ. ಯಾರ ಸಮಯ ಬರುತ್ತದೆಯೋ ಅವರು ಹೊಳೆಯುತ್ತಾರೆ. ಎತ್ತರವನ್ನು ತಲುಪುವವರು ಪ್ರತಿಕಾರದ ಬದಲು ಬದಲಾವಣೆಯ ಬಗ್ಗೆ ಯೋಚಿಸುತ್ತಾರೆ. ಜೀವನ ಚಿಕ್ಕದಲ್ಲ. ಜನರು ತಡವಾಗಿ ಬದುಕಲು ಪ್ರಾರಂಭಿಸುತ್ತಾರೆ. ದಾರಿಗಳು ಅರ್ಥವಾಗುವ ಹೊತ್ತಿಗೆ ಹಿಂತಿರುಗುವ ಸಮಯ ಬಂದಿರುತ್ತದೆ. ಇದೇ ಜೀವನ. ಪರಮಾತ್ಮನು ಎಲ್ಲರನ್ನೂ ಒಂದೇ ಮಣ್ಣಿನಿಂದ ಸೃಷ್ಟಿಸುತ್ತಾನೆ. ವ್ಯತ್ಯಾಸ ಇಷ್ಟೇ, ಕೆಲವರು ಹೊರಗಿನಿಂದ ಸುಂದರವಾಗಿರುತ್ತಾರೆ, ಇನ್ನು ಕೆಲವರು ಒಳಗಿನಿಂದ ಸುಂದರವಾಗಿರುತ್ತಾರೆ. ತಪ್ಪು ಆರೋಪಗಳ ಬಗ್ಗೆ ಚಿಂತೆ ಮಾಡಬೇಡಿ. ಬದಲಾಗಿ ಅವುಗಳನ್ನು ಎದುರಿಸಿ. ನೆನಪಿರಲಿ, ಸಮಯದ ಗ್ರಹಣವು ಚಂದ್ರ ಮತ್ತು ಸೂರ್ಯನಿಗೂ ಬರುತ್ತದೆ. ಯಾರನ್ನಾದರೂ ನೀವು ಹೃದಯದಿಂದ ಇಷ್ಟಪಟ್ಟರೂ ಅವರು ನಿಮ್ಮನ್ನು ಗೌರವಿಸದಿದ್ದರೆ ಅದು ಅವರ ದುರದೃಷ್ಟ, ನಿಮ್ಮದಲ್ಲ. ಜನನವಾದಾಗ ಹಂಚಿದ ಸಿಹಿ ತಿಂಡಿಯಿಂದ ಪ್ರಾರಂಭವಾದ ಈ ಜೀವನದ ಆಟವು ಶ್ರಾದ್ದದ ಪಾಯಸದಲ್ಲಿ ಕೊನೆಗೊಳ್ಳುತ್ತದೆ. ಇದೇ ಜೀವನದ ಸಿಹಿ. ಮತ್ತು ದೊಡ್ಡ ದುರದೃಷ್ಟವೇನೆಂದರೆ ಮನುಷ್ಯನು ಈ ಎರಡೂ ಸಂದರ್ಭಗಳಲ್ಲಿ ಈ ಎರಡೂ ವಿಷಯಗಳನ್ನು ತಿನ್ನಲು ಸಾಧ್ಯವಾಗುವುದಿಲ್ಲ. ಬಡವರಲ್ಲಿ ಒಳ್ಳೆಯ ಸಮಯ ಬರುವ ಹರಕೆ ಇರುತ್ತದೆ, ಆದರೆ ಶ್ರೀಮಂತರು ಯಾವಾಗಲೂ ಕೆಟ್ಟ ಸಮಯ ಬರುವ ಭಯದಲ್ಲಿರುತ್ತಾರೆ. ನಿಮ್ಮ ಉಸಿರಿನ ಬಗ್ಗೆಯೂ ನಿಮಗೆ ನಿಶ್ಚಿತವಿಲ್ಲ, ಆದರೆ ನಾವು ಮನುಷ್ಯನ ಮೇಲೆ ನಂಬಿಕೆ ಇಡುತ್ತೇವೆ. ನಿಮ್ಮ ಮುಂದೆ ಒಬ್ಬ ಪೈಲ್ವಾನ್ ನಿಂತಿದ್ದಾನೆ ಮತ್ತು ಯಾರಾದರೂ ನಿಮ್ಮನ್ನು ಅವನೊಂದಿಗೆ ಕಾರಣವಿಲ್ಲದೆ ಜಗಳವಾಡು ಎಂದು ಹೇಳಿದರೆ ನೀವು ಅವನೊಂದಿಗೆ ಜಗಳವಾಡುತ್ತೀರಾ? ಎಂದಿಗೂ ಇಲ್ಲ. ಆದರೆ ಆ ಪೈಲ್ವಾನ್ ನಿಮ್ಮ ತಾಯಿಯನ್ನು ಕೊಲ್ಲಲು ಬಯಸಿದರೆ ಆಗ ಏನು ಮಾಡುತ್ತೀರಿ? ಇದರ ಉತ್ತರ ನಿಮಗೆ ಗೊತ್ತು. ನೀವು ನಿಮ್ಮ ತಾಯಿಯನ್ನು ಉಳಿಸಲು ಪ್ರಾಣ ಪಣಕ್ಕೆ ಹಾಕುತ್ತೀರಿ. ನಿಮ್ಮಲ್ಲಿ ಒಂದು ಕಾರಣ ಇತ್ತು, ನಾನು ನನ್ನ ತಾಯಿಯನ್ನು ಉಳಿಸಬೇಕು ಎಂದು. ಆದ್ದರಿಂದ ನೀವು ಅವನೊಂದಿಗೆ ಹೋರಾಡಿದಿರಿ. ನಿಮಗೆ ಓದಲು ಏನಾದರೂ ಕಾರಣವಿದೆಯೇ? ಯಾವುದೇ ಕಾರಣವೇ ಇಲ್ಲದಿದ್ದರೆ ಹೇಗೆ ಆಸಕ್ತಿ ಮೂಡುತ್ತದೆ? ಬೇರೆಯವರು ಹೇಳಿದ್ದಕ್ಕೆ ಓದಲು ಸಾಧ್ಯವೇ? ಕಾರಣವಿಲ್ಲದೆ ಪೈಲ್ವಾನ್ನೊಂದಿಗೆ ಜಗಳವಾಡಬೇಡಿ. ಆದ್ದರಿಂದ ಮೊದಲು ನೀವು ಏಕೆ ಓದಬೇಕು ಎಂದು ಕಂಡುಹಿಡಿಯಿರಿ. ಏಕೆಂದರೆ ನಿಮ್ಮ ಬಳಿ ದೊಡ್ಡ ಕಾರಣವಿಲ್ಲದಿದ್ದರೆ ನಿಮ್ಮ ಮನಸ್ಸು ಓದಿನಲ್ಲಿ ತೊಡಗುವುದಿಲ್ಲ. ಮನುಷ್ಯನು ಹುಟ್ಟಿದಾಗ ಅವನಿಗೆ ಉಸಿರಿರುತ್ತದೆ, ಆದರೆ ಹೆಸರಿರುವುದಿಲ್ಲ. ಮತ್ತು ಮನುಷ್ಯನು ಮರಣ ಹೊಂದಿದಾಗ ಅವನಿಗೆ ಹೆಸರಿರುತ್ತದೆ, ಆದರೆ ಉಸಿರಿರುವುದಿಲ್ಲ. ಈ ಉಸಿರು ಮತ್ತು ಹೆಸರಿನ ನಡುವಿನ ಪ್ರಯಾಣವನ್ನೇ ಜೀವನ ಎನ್ನುತ್ತಾರೆ. ಕೆಲವೊಮ್ಮೆ ಜೀವನವು ಒಂದು ತಿರುವಿನಲ್ಲಿ ನಿಲ್ಲುತ್ತದೆ. ಅಲ್ಲಿ ಒಂದು ನಿರ್ಧಾರದ ಬೆಲೆ ಬಹಳ ದೊಡ್ಡದಾಗಿರುತ್ತದೆ. ಕಂಡುಗಳ ಸಾಗರದಿಂದ ಹೊರಬರುವ ಮುತ್ತುಗಳು ಅನಮೋಲವಾದುದ್ದು, ಆದರೆ ಕೆಲವು ಬುದ್ಧಿಯಿಲ್ಲದ ಜನರು ಅವುಗಳಿಗೂ ಬೆಲೆ ಕಟ್ಟುತ್ತಾರೆ. ಬದಲಾವಣೆಗೆ ಹೆದರುವುದು ಮತ್ತು ಸಂಘರ್ಷದಿಂದ ತಪ್ಪಿಸಿಕೊಳ್ಳುವುದು ಮನುಷ್ಯನ ದೊಡ್ಡ ಹೇಡಿತನ. ಜೀವನದ ದೊಡ್ಡ ಗುರು ಸಮಯ. ಸಮಯ ಕಲಿಸುವುದನ್ನು ಬೇರೆ ಯಾರು ಕಲಿಸಲು ಸಾಧ್ಯವಿಲ್ಲ. ಭರವಸೆ ಒಡೆದು ಹೋದರೆ ಮತ್ತೆ ಬರುವುದಿಲ್ಲ.
ಕಣ್ಣೀರಿಗೆ ಕಾರಣವಾಗುವವನು ಎಂದಿಗೂ ನಮ್ಮವನಾಗಲಾರ. ಕಡೆಗಣಿಸಿದಾಗ ಮೇಲಿನವನು ಕಸಿಯುತ್ತಾನೆ, ವ್ಯಕ್ತಿಯನ್ನು ಮತ್ತು ಸಮಯವನ್ನು. ನೀಡಿದ ಮಾತು ಮತ್ತು ಸಹಾಯ ಮಾಡಿದವರನ್ನು ಎಂದಿಗೂ ಮರೆಯಬೇಡಿ. ಹಕ್ಕುದಾರರನ್ನು ಬದಲಾಯಿಸಲಾಗುತ್ತದೆ, ಪಾತ್ರಗಳನ್ನು ಬದಲಾಯಿಸಲಾಗುತ್ತದೆ. ಇದು ಜಗತ್ತು ಸ್ವಾಮಿ. ಇಲ್ಲಿ ಹರಕೆ ಪೂರ್ಣವಾಗದಿದ್ದರೆ ದೇವಗಳನ್ನು ಬದಲಾಯಿಸುತ್ತಾರೆ. ಜೀವನದಲ್ಲಿ ಮೋಸ ಹೋಗುವುದು ಅಗತ್ಯ, ಏಕೆಂದರೆ ನಡೆಯುವುದನ್ನು ತಂದೆ ತಾಯಿ ಕಲಿಸುತ್ತಾರೆ. ಆದರೆ ಎಚ್ಚರಿಕೆಯಿಂದ ನಡೆದುಕೊಳ್ಳುವುದನ್ನು ಸ್ವತಃ ಕಲಿಯಬೇಕು. ಕರ್ಮಗಳಿಗೆ ಹೆದರಿ ದೇವರಿಗೆ ಅಲ್ಲ, ದೇವರು ಕ್ಷಮಿಸುತ್ತಾನೆ, ಕರ್ಮಗಳಲ್ಲ. ಎಲ್ಲವನ್ನೂ ಮಾಡಿ, ಆದರೆ ಯಾರನ್ನೂ ಕೆಟ್ಟದಾಗಿ ಹೇಳಬೇಡಿ, ಏಕೆಂದರೆ ಕೆಟ್ಟದ್ದನ್ನು ಹೇಳುವುದು ನಿಮ್ಮನ್ನೂ ಕೆಟ್ಟವನನ್ನಾಗಿ ಮಾಡುತ್ತದೆ. ಕಾಲು ಸ್ವಲ್ಪ ಜಾರಿದಾಗ ಎಲ್ಲರೂ ಆ ಚಪ್ಪಲಿಯ ಮೇಲೆ ದೋಷಾರೋಪಣೆ ಮಾಡಿದಳು. ತಿಂಗಳುಗಳ ಕಾಲ ಬಿಸಿ ನೆಲ ಮತ್ತು ಮುಳ್ಳುಗಳಿಂದ ರಕ್ಷಿಸಿದ್ದಕ್ಕೆ ಯಾರೂ ಗಮನ ನೀಡಲಿಲ್ಲ. ಜಗತ್ತು ದೊಡ್ಡ ಮರೆಗುಳಿ, ಅದು ತನ್ನ ಸ್ವಾರ್ಥವಿರುವಷ್ಟನ್ನು ಮಾತ್ರ ನೆನಪಿಟ್ಟುಕೊಳ್ಳುತ್ತದೆ. ಹೆಸರು ಮತ್ತು ಕೆಟ್ಟ ಹೆಸರಿನಲ್ಲಿ ವ್ಯತ್ಯಾಸವಿಷ್ಟೇ. ಹೆಸರನ್ನು ನಾವೇ ಗಳಿಸಬೇಕು ಮತ್ತು ಕೆಟ್ಟ ಹೆಸರನ್ನು ಜನರು ನಮಗೆ ಗಳಿಸಿಕೊಡುತ್ತಾರೆ. ಎಂದಾದರೂ ಬಿಡುವಿನಲ್ಲಿ ನಿಮ್ಮ ತಪ್ಪುಗಳು ಮತ್ತು ನ್ಯೂನತೆಗಳ ಬಗ್ಗೆಯೂ ಗಮನಹರಿಸಿ. ಇತರರಿಗೆ ಕನ್ನಡಿ ತೋರಿಸುವ ಎಲ್ಲ ಆಸೆಗಳು ಕೊನೆಗೊಳ್ಳುತ್ತವೆ. ಶ್ರೀಕೃಷ್ಣ ಹೇಳುತ್ತಾರೆ, ಜೀವನದಲ್ಲಿ ಒಂದು ಸಮಯ ಬರುತ್ತದೆ, ಎಲ್ಲವೂ ಸರಿಯಾಗಿದ್ದರೂ ಮನುಷ್ಯ ನಗೋದನ್ನು ಮರೆತು ಬಿಡುತ್ತಾನೆ. ಯಾರೋ ಒಬ್ಬರು ಹೋದರೆ ಜೀವನ ನಿಲ್ಲುವುದಿಲ್ಲ ಎಂದು ಜನರು ಹೇಳುತ್ತಾರೆ. ಆದರೆ ಲಕ್ಷಾಂತರ ಮಂದಿ ಸಿಕ್ಕರೂ ಆ ಒಬ್ಬರ ಕೊರತೆಯನ್ನು ತುಂಬಲು ಸಾಧ್ಯವಿಲ್ಲ ಎಂದು ಅವರಿಗೆ ತಿಳಿದಿಲ್ಲ. ಯಾರ ಮೇಲೆ ದೃಷ್ಟಿ ನಿಲ್ಲುತ್ತದೆ ಎಂಬುದು ದೃಷ್ಟಿಯ ವಿಷಯ. ಯಾರು ಯಾರಾಗುತ್ತಾರೆ ಎಂಬುದು ಅದೃಷ್ಟದ ವಿಷಯ. ಯಾರಿಗಾದನು ಸಂಪೂರ್ಣವಾಗಿ ಸಮರ್ಪಿತರಾಗುವುದು ಕಷ್ಟವಲ್ಲ. ನಿಮಗೆ ಜೀವನದಲ್ಲಿ ಯಶಸ್ವಿಯಾಗಬೇಕಿದ್ರೆ ಯಶಸ್ವಿ ವ್ಯಕ್ತಿಗಳ ಕಥೆಗಳಿಗಿಂತ ವಿಫಲ ವ್ಯಕ್ತಿಗಳ ಕಥೆಗಳನ್ನು ಓದಬೇಕು. ಏಕೆಂದರೆ ಯಶಸ್ವಿ ವ್ಯಕ್ತಿಗಳ ಕಥೆಗಳಿಂದ ನಿಮಗೆ ಕೇವಲ ಸಾರ ಸಿಗುತ್ತದೆ, ಆದರೆ ವಿಫಲ ವ್ಯಕ್ತಿಗಳ ಕಥೆಗಳಿಂದ ಯಶಸ್ವಿಯಾಗುವ ಜ್ಞಾನ ಸಿಗುತ್ತದೆ. ಯಶಸ್ವಿಯಾಗಲು ಒಂದು ಹಂಬಲವಿರಬೇಕು. ಜಗತ್ತಿನಲ್ಲಿ ಎಲ್ಲರೂ ಯಶಸ್ವಿಯಾಗಲು ಬಯಸುತ್ತಾರೆ, ಆದರೆ ಎಲ್ಲರೂ ಯಶಸ್ವಿಯಾಗಲು ಸಾಧ್ಯವಾಗುವುದಿಲ್ಲ. ತಮ್ಮ ಗುರಿಯ ಬಗ್ಗೆ ಮನಸ್ಸಿನಲ್ಲಿ ಹಂಬಲವಿರುವವರಿಗೆ ಮಾತ್ರ ಯಶಸ್ಸು ಸಿಗುತ್ತದೆ. ನಿಮ್ಮ ದೃಷ್ಟಿಯನ್ನು ಯಾವಾಗಲೂ ನೀವು ಸಾಧಿಸಲು ಬಯಸುವ ವಿಷಯದ ಮೇಲೆ ಇರಿಸಿ, ನೀವು ಕಳೆದುಕೊಂಡ ವಿಷಯದ ಮೇಲೆ ಅಲ್ಲ. ಯಾರ ಕೊರತೆಯಲ್ಲೂ ಬದುಕಬೇಡಿ, ಯಾರ ಪ್ರಭಾವದಲ್ಲೂ ಬದುಕಬೇಡಿ. ಇದು ನಿಮ್ಮ ಜೀವನ, ನಿಮ್ಮ ಸ್ವಭಾವದಿಂದ ಬದುಕಿ. ದುಃಖಿತರಾದಾಗ ನೀವು ಪ್ರೀತಿಸುವ ವ್ಯಕ್ತಿಯ ಚಿತ್ರವನ್ನು ನೋಡಿ. ಇದರಿಂದ ನಿಮಗೆ ಉತ್ತಮ ಭಾವನೆ ಮೂಡುತ್ತದೆ. ಏಕೆಂದರೆ ನೀವು ಪ್ರೀತಿಸುವವರನ್ನು ನೋಡಿದಾಗ ನಮ್ಮ ದೇಹವು ಒಂದು ರಾಸಾಯನಿಕವನ್ನು ಬಿಡುಗಡೆ ಮಾಡುತ್ತದೆ. ಇದರಿಂದ ನಮಗೆ ಉತ್ತಮ ಭಾವನೆ ಮೂಡುತ್ತದೆ. ಒಬ್ಬ ಗುರುಗಳ ಮುಖದ ಮೇಲೆ ಯಾವಾಗಲೂ ಆಳವಾದ ಶಾಂತಿಯ ಭಾವವಿತ್ತು. ಅವರ ಜೀವನದಲ್ಲಿ ಎಷ್ಟೇ ಸಮಸ್ಯೆಗಳಿದ್ದರೂ ಸಹ. ಒಮ್ಮೆ ಯಾರೋ ಅವರನ್ನು ಕೇಳಿದ್ರು, ನೀವು ಇಷ್ಟು ಶಾಂತವಾಗಿ ಹೇಗಿರುತ್ತೀರಿ ಮತ್ತು ನಿಮ್ಮ ಎಲ್ಲ ಕೆಲಸಗಳನ್ನು ಇಷ್ಟು ಉತ್ತಮವಾಗಿ ಹೇಗೆ ಮಾಡಬಲ್ಲಿರಿ? ಅವರು ಉತ್ತರಿಸಿದರು, ನಾನು ಪ್ರತಿದಿನ ಬೆಳಿಗ್ಗೆ ಬೇಗ ಎದ್ದು ಧ್ಯಾನ ಮಾಡುತ್ತೇನೆ ಮತ್ತು ಆ ಕ್ಷಣಗಳಿಂದ ಸಿಕ್ಕ ಶಾಂತಿಯನ್ನು ಇಡೀ ದಿನ ನನ್ನ ಹೃದಯ ಮತ್ತು ಮನಸ್ಸಿನಲ್ಲಿ ಇಟ್ಟುಕೊಳ್ಳುತ್ತೇನೆ. ಇದರಿಂದ ನಾನು ಇಡೀ ದಿನ ಶಕ್ತಿಯೊಂದಿಗೆ ಕೆಲಸ ಮಾಡಲು ಸಾಧ್ಯವಾಗುತ್ತದೆ. ಇದರಿಂದ ನಾವು ಈ ಪಾಠ ಕಲಿಯುತ್ತೇವೆ, ಪ್ರತಿದಿನ ಧ್ಯಾನ ಮಾಡಿ. ಇದರಿಂದ ನಿಮ್ಮ ಮೆದುಳು ಏಕಾಗ್ರವಾಗಲು ಪ್ರಾರಂಭಿಸುತ್ತದೆ ಮತ್ತು ನೀವು ದಿನವಿಡೀ ಯಾವುದೇ ಒತ್ತಡವಿಲ್ಲದೆ ನಿಮ್ಮ ಕೆಲಸವನ್ನು ಮಾಡಲು ಸಾಧ್ಯವಾಗುತ್ತದೆ. ಇದರಿಂದ ನಿಮ್ಮ ಕೆಲಸ ಮಾಡುವ ಸಾಮರ್ಥ್ಯ ಹೆಚ್ಚಾಗುತ್ತದೆ. ಒಮ್ಮೆ ಗಂಗಾ ನದಿಯ ದಡದಲ್ಲಿ ಸ್ನಾನ ಮಾಡುತ್ತಿದ್ದ ಗುರು ಮತ್ತು ಅವರ ಶಿಷ್ಯರು ಒಂದು ಕುಟುಂಬದವರು ಕೋಪದಿಂದ ಪರಸ್ಪರ ಕಿರುಚಾಡುತ್ತಿರುವುದನ್ನು ನೋಡಿದರು. ಒಬ್ಬ ಶಿಷ್ಯನು ಇತರ ಶಿಷ್ಯರನ್ನು ಕೇಳಿದನು, ಜನರು ಕೋಪಗೊಂಡಾಗ ಇತರರ ಮೇಲೆ ಏಕೆ ಕೂಗುತ್ತಾರೆ? ಸ್ವಲ್ಪ ಯೋಚಿಸಿದ ನಂತರ ಅವರಲ್ಲಿ ಒಬ್ಬನು, ನಾವು ನಮ್ಮನ್ನು ಕಳೆದುಕೊಳ್ಳುತ್ತೇವೆ, ಅದಕ್ಕಾಗಿಯೇ ನಮ್ಮ ಧ್ವನಿ ಹೆಚ್ಚಾಗುತ್ತದೆ ಎಂದು ಹೇಳಿದನು. ಶಿಷ್ಯರ ಮಾತನ್ನು ಕೇಳುತ್ತಿದ್ದ ಗುರು, ಆದರೆ ಯಾರಾದರೂ ನಿಮ್ಮ ಪಕ್ಕದಲ್ಲೇ ನಿಂತಿರುವಾಗ ಕೂಗುವುದರಲ್ಲಿ ಅರ್ಥವೇನು ಎಂದು ಹೇಳಿದರು. ಶಿಷ್ಯರು ಇದಕ್ಕೆ ಉತ್ತರಿಸಲು ಪ್ರಯತ್ನಿಸಿದರು, ಆದರೆ ತಮ್ಮ ಉತ್ತರಗಳಿಂದ ಅವರು ಸ್ವತಃ ತೃಪ್ತರಾಗಲಿಲ್ಲ. ಕೊನೆಯಾಗಿ ಗುರು ಹೇಳಲು ಪ್ರಾರಂಭಿಸಿದರು, ಇಬ್ಬರು ಪರಸ್ಪರ ಕೋಪಗೊಂಡಾಗ ಅವರ ಹೃದಯಗಳ ನಡುವಿನ ಅಂತರ ಹೆಚ್ಚಾಗುತ್ತದೆ. ಅದಕ್ಕಾಗಿ ಅವರು ಕೂಗಬೇಕು, ಹಿಂದಿನವರು ಕೇಳಲಿ ಎಂದು. ಅವರು ಎಷ್ಟು ಹೆಚ್ಚು ಕೋಪಗೊಳ್ಳುತ್ತಾರೋ ಹೃದಯಗಳ ಅಂತರವನ್ನು ಮೀರಿಸಲು ಪರಸ್ಪರ ಅಷ್ಟೇ ಹೆಚ್ಚು ಗರ್ಜಿಸುತ್ತಾರೆ. ಪ್ರೇಮದಲ್ಲಿ ಇದರ ಸಂಪೂರ್ಣ ವಿರುದ್ಧವಾಗಿರುತ್ತದೆ. ಅವರು ಕೂಗುವುದರ ಬದಲು ಪರಸ್ಪರ ಬಹಳ ನಿಧಾನವಾಗಿ ಮಾತನಾಡುತ್ತಾರೆ. ಕಾರಣವೇನೆಂದರೆ ಆಗ ಅವರ ಹೃದಯಗಳು ಹತ್ತಿರದಲ್ಲಿರುತ್ತವೆ. ಪ್ರೇಮ ಹೆಚ್ಚಾದಾಗ ಅವರು ಮಾತನಾಡುವುದರ ಬದಲು ಪಿಸುಗುಡಲು ಪ್ರಾರಂಭಿಸುತ್ತಾರೆ ಮತ್ತು ಕೊನೆಯಾಗಿ ಪರಸ್ಪರರ ಕಣ್ಣುಗಳಲ್ಲಿಯೇ ನೋಡಿ ಎಲ್ಲ ಮಾತುಗಳನ್ನು ಹೇಳಿ ಕೇಳಿಬಿಡುತ್ತಾರೆ. ಇದೇ ಪ್ರೇಮದ ನಿಕಟತೆ. ಏನಾದರೂ ಮಾಡುವ ಮೊದಲು ಯೋಚಿಸಿ. ನಮ್ಮಲ್ಲಿ ಒಂದು ಅಭ್ಯಾಸವಿದೆ, ಮರೆಯುವುದು. ನಾವು ಯಾರು, ನಮ್ಮ ಸ್ವಭಾವ ಏನು
ನಮ್ಮ ಪ್ರಕೃತಿ ಏನು ಎಂದು ನಾವು ಮರೆತು ಬಿಡುತ್ತೇವೆ. ಹಾಗಾದರೆ ಯಾವ ವಿಷಯವನ್ನು ಮರೆತರೆ ನಮ್ಮ ಜೀವನದಲ್ಲಿ ಅಂಥ ವಾತಾವರಣ ಸೃಷ್ಟಿಯಾಗುತ್ತದೆ? ಇದರಿಂದ ನಮಗೆ ಇದು ಏನು, ನನ್ನೊಂದಿಗೆ ಏಕೆ ತಪ್ಪು ನಡೆಯುತ್ತದೆ, ಯಾರೊಂದಿಗಾದರೂ ಸರಿಯಾಗಿ ಏಕೆ ನಡೆಯುತ್ತದೆ ಎಂದು ಅರ್ಥವಾಗುವುದಿಲ್ಲ. ಆದರೆ ಸತ್ಯವೇನೆಂದರೆ, ನೀವು ಎಲ್ಲಿಗೆ ಹೋದರೂ ಏನಾದರೂ ಮಾಡಿದರೂ ಸುಖ ದುಃಖ, ಜ್ಞಾನ ಅಜ್ಞಾನ, ಒಳ್ಳೆಯತನ ಕೆಟ್ಟತನ ಎಲ್ಲವೂ ನಿಮ್ಮೊಂದಿಗೆ ನಡೆಯುತ್ತದೆ. ನೀವು ಬದುಕಲು ಕಲಿಯಲು ಬಯಸಿದರೆ ಪ್ರೀತಿಯನ್ನು ಅಪ್ಪಿಸಲು ಕಲಿಯಿರಿ, ದ್ವೇಷವನ್ನಲ್ಲ. ಅಜ್ಞಾನವನ್ನು ಹತ್ತಿರ ಕರೆಯಲು ಕಲಿಯಿರಿ, ಬೆಳಕನ್ನಲ್ಲ. ನಿಮ್ಮ ಜೀವನದಲ್ಲಿ ಬೆಳಕು ಬೇಕಿದ್ದರೆ ಬೆಳಕನ್ನು ತರಲು ಕಲಿಯಿರಿ. ಕತ್ತಲೆ ತಾನಾಗಿ ಮಾಯವಾಗುತ್ತದೆ. ನೀವು ನಿಮ್ಮ ಜೀವನವನ್ನು ಸ್ವಲ್ಪ ಮಟ್ಟಿಗೆ ಬದಲಾಯಿಸುವ ಪ್ರಯತ್ನವನ್ನು ಮಾಡಿದರೆ, ಏನಾದರೂ ಮಾಡುವ ಮೊದಲು ಕೇವಲ 3 ಸೆಕೆಂಡುಗಳ ಕಾಲ ನೀವು ಏನು ಮಾಡಲು ಹೊರಟಿದ್ದೀರಿ ಎಂದು ಯೋಚಿಸಿ. ಅದರ ನಂತರ ಏನು ಮಾಡಬೇಕು ಅದನ್ನು ಮಾಡಿ. ಏಕೆಂದರೆ ಕೋಪವೂ ನಿಮ್ಮೊಂದಿಗಿದೆ ಮತ್ತು ಕ್ಷಮೆಯೂ ಇದೆ. 3 ಸೆಕೆಂಡುಗಳಲ್ಲಿ ನೀವು ಕೋಪ ಬೇಕು ಅಥವಾ ಕ್ಷಮೆ ಬೇಕು, ದ್ವೇಷ ಬೇಕು ಅಥವಾ ಪ್ರೀತಿ ಬೇಕು ಎಂದು ಆಯ್ಕೆ ಮಾಡಬಹುದು. ಪ್ರೇಮ ಬೆಳಕನ್ನು ತರುತ್ತದೆ, ಬೆಳಕು ಆನಂದವನ್ನು ತರುತ್ತದೆ. ನಾವು ಏನು ಮಾಡಿದರೂ ಅದರಲ್ಲಿ ಒಳ್ಳೆಯದು ಮತ್ತು ಕೆಟ್ಟದ್ದು ಎರಡೂ ಸಾಧ್ಯತೆಗಳಿವೆ. ನಾವು ಯೋಚಿಸಿ ಮತ್ತು ನಮ್ಮ ಪ್ರಕೃತಿ ಮರೆಯುವುದು ಎಂದು ತಿಳಿದು, ನನಗೆ ಅಗತ್ಯವಾದ ವಿಷಯವನ್ನು ಮರೆಯದಿರಲು ಪ್ರಯತ್ನ ಮಾಡಬೇಕು ಎಂದು ತಿಳಿದು ಕೆಲಸ ಮಾಡಿದರೆ ನಿಮ್ಮ ಜೀವನದಲ್ಲಿ ತಾನಾಗಿಯೇ ಬದಲಾವಣೆ ಬರುತ್ತದೆ. ಬದಲಾವಣೆ ಜಗತ್ತಿನಿಂದ ಪ್ರಾರಂಭವಾಗುವುದಿಲ್ಲ, ಅದು ನಮ್ಮಿಂದ ಪ್ರಾರಂಭವಾಗುತ್ತದೆ. ನೀವು ಏನು ಮಾಡುತ್ತಿದ್ದೀರೋ ಅದು ಆನಂದ ಪಡೆಯಲು, ಏಕೆಂದರೆ ನೀವು ದುಃಖವನ್ನು ಸಹಿಸಲಾಗುವುದಿಲ್ಲ, ಆದರೆ ಅಪಾರ ಸುಖವನ್ನು ಸಹಿಸಬಹುದು. ಪ್ರತಿಯೊಂದು ವಿಷಯದಲ್ಲಿಯೂ ಸುಖವೂ ಇದೆ, ದುಃಖವೂ ಇದೆ. ಆದರೆ ನಿಮಗೆ ಜೀವನದಲ್ಲಿ ಏನು ಬೇಕು ಎಂಬುದನ್ನು ನೀವು ಆರಿಸಬೇಕು. ನನ್ನ ಈ ಮಾತನ್ನು ಅರ್ಥಮಾಡಿಕೊಂಡು ನಿಮ್ಮ ಜೀವನದಲ್ಲಿ ಬದಲಾವಣೆ ತರಬಹುದು. ಕೆಟ್ಟದ್ದನ್ನು ಗುರುತಿಸಲು ಈ ಕಥೆ ಕಲಿಸುತ್ತದೆ. ಒಬ್ಬ ರಾಜನಿಗೆ ತನ್ನ ರಾಜ್ಯದಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ. ಅವನ ಮುಖವನ್ನು ಬೆಳಿಗ್ಗೆ ನೋಡಿದರೆ ದಿನವಿಡೀ ಊಟ ಸಿಗುವುದಿಲ್ಲ ಎಂದು ತಿಳಿದು ಬಂದಾಗ, ಸತ್ಯವನ್ನು ತಿಳಿಯುವ ಆಸೆಯಿಂದ ಆ ವ್ಯಕ್ತಿಯನ್ನು ರಾಜ ತನ್ನ ಬಳಿಗೆ ಕರೆಸಿದನು. ಮರುದಿನ ರಾಜನ ಕೆಲಸಗಳು ಅಷ್ಟೊಂದು ಹೆಚ್ಚಿದವು. ರಾಜ ಸಂಜೆಯವರೆಗೂ ಊಟ ಮಾಡಲಾಗಲಿಲ್ಲ. ಇದರಿಂದ ಕೋಪಗೊಂಡ ರಾಜನು ಅವನಿಗೆ ತಕ್ಷಣವೇ ಗಲ್ಲು ಶಿಕ್ಷೆ ವಿಧಿಸುವಂತೆ ಘೋಷಿಸಿದನು. ಕೊನೆಯ ಆಸೆಯ ಭಾಗವಾಗಿ ಆ ವ್ಯಕ್ತಿ, ರಾಜನ್, ನನ್ನ ಮುಖ ನೋಡಿದ್ದರಿಂದ ನಿಮಗೆ ಸಂಜೆಯವರೆಗೂ ಊಟ ಸಿಗಲಿಲ್ಲ, ಆದರೆ ನಿಮ್ಮ ಮುಖ ನೋಡಿದ್ದರಿಂದ ನನಗೆ ಸಾವು ಸಿಗಲಿದೆ ಎಂದನು. ಇದನ್ನು ಕೇಳಿದ ರಾಜ ನಾಚಿಕೆ ಪಟ್ಟುಕೊಂಡು ಸಂತವೊಂದನ್ನು ನೆನಪಿಸಿಕೊಂಡನು. ಬುರಾ ಜೋ ದೇಖನ್ ಮೈ ಚಲಾ, ಬುರಾನಾ ಮಿಲಿಯಾ ಕೋಯೆ, ಜೋ ದಿಲ್ ಖೋಜಾ ಅಪ್ನಾ, ಮುಜ್ಸೆ ಬುರಾನ ಕೋಯೆ. 3 ಸತ್ಯಗಳನ್ನು ಯಾವಾಗಲೂ ನೆನಪಿಡಿ. ತಪ್ಪು ಕಲ್ಪನೆಯನ್ನು ನಿವಾರಿಸದಿದ್ದರೆ ಅದು ದ್ವೇಷವಾಗಿ ಬದಲಾಗುತ್ತದೆ. ನಿಮ್ಮ ಬಳಿ ಇತರರ ನ್ಯೂನತೆಗಳನ್ನು ಹೇಳುವ ವ್ಯಕ್ತಿ ಖಂಡಿತವಾಗಿಯೂ ಇತರರ ಬಳಿ ನಿಮ್ಮ ಬಗ್ಗೆ ಕೆಟ್ಟದ್ದನ್ನು ಹೇಳುತ್ತಾನೆ. ನೀರಿದ್ದಂತೆ ಇರಿ, ಅದು ತನ್ನ ದಾರಿಯನ್ನು ತಾನೇ ಕಂಡುಕೊಳ್ಳುತ್ತದೆ. ಕಲ್ಲಿನಂತೆ ಇರಬೇಡಿ, ಅದು ಇತರರ ದಾರಿಯನ್ನು ತಡೆಯುತ್ತದೆ. ಒಬ್ಬ ವ್ಯಕ್ತಿ ಇದ್ದನು. ಅವನನ್ನು ಜನರು ಹುಚ್ಚ ಎಂದು ಕರೆಯುತ್ತಿದ್ದರು. ಜನರು ದೂರದಿಂದ ಬಂದು ಒಂದು ಪ್ರಯೋಗ ಮಾಡುತ್ತಿದ್ದರು. ಆ ವ್ಯಕ್ತಿಯ ಮುಂದೆ 10 ಪೈಸೆ ಮತ್ತು 1 ರೂಪಾಯಿ ಇಡುತ್ತಿದ್ದರು. ಆ ವ್ಯಕ್ತಿ 10 ಪೈಸೆಯನ್ನು ಎತ್ತುಕೊಳ್ಳುತ್ತಿದ್ದನು. ಆಗ ಜನರು ನಗುತ್ತಾ, ಹುಚ್ಚನಿಗೆ ಅಷ್ಟೂ ಗೊತ್ತಿಲ್ಲ, 10 ಪೈಸೆಯು 1 ರೂಪಾಯಿಗಿಂತ ಹೆಚ್ಚು ಎಂದು ಹೇಳುತ್ತಿದ್ದರು. ಹೀಗೆ ಮಾಡುತ್ತಾ ವರ್ಷಗಳು ಕಳೆದವು ಮತ್ತು ಪ್ರತಿದಿನ ಅನೇಕ ಜನರು ಅವನ ಮುಂದೆ ಈ ಪ್ರಯೋಗ ಮಾಡುತ್ತಿದ್ದರು. ಅವನು 10 ಪೈಸೆಯನ್ನು ಎತ್ತುಕೊಳ್ಳುತ್ತಿದ್ದನು. ಜನರು ಅವನನ್ನು ಗೇಲಿ ಮಾಡಿ ಹೊರಡುತ್ತಿದ್ದರು. ವರ್ಷಗಳ ನಂತರ ಹುಚ್ಚನ ಒಬ್ಬ ಸ್ನೇಹಿತನು ಕೇಳಿದನು, 1 ರೂಪಾಯಿ ದೊಡ್ಡಲು ಎಂದು ನಿನಗೂ ಗೊತ್ತು, ಹಾಗಾದರೆ ಇವನ್ನೆಲ್ಲ ಏಕೆ ಮಾಡುತ್ತೀಯಾ? ಹುಚ್ಚ ನಗ್ಗನು ಮತ್ತು ಹೇಳಿದನು, 10 ಪೈಸೆ ಆಟದಿಂದ ಇಂದು ನಾನು ಲಕ್ಷಾಂತರ ರೂಪಾಯಿಗಳನ್ನು ಸಂಗ್ರಹಿಸಿದ್ದೇನೆ. ಯಾವ ದಿನ ನಾನು 10 ಪೈಸೆಯ ಬದಲು 1 ರೂಪಾಯಿ ಎತ್ತುಕೊಳ್ಳುತ್ತೇನೋ ಅದು ನನ್ನ ಕೊನೆಯ ಆಟವಾಗಿರುತ್ತದೆ. ನಂತರ ಯಾರೂ ಬರುವುದಿಲ್ಲ. ಜನರು ನನ್ನನ್ನು ಹುಚ್ಚ ಎಂದು ಭಾವಿಸುತ್ತಿದ್ದಾರೆ, ಆದರೆ ಹುಚ್ಚ ನಾನಲ್ಲ, ಅವರೆಲ್ಲರೂ. ಇದರಿಂದ ನಾವು ಈ ಪಾಠ ಕಲಿಯುತ್ತೇವೆ. ಬುದ್ಧಿವಂತ ವ್ಯಕ್ತಿ ಮೂರ್ಖನಂತೆ ಕಾಣಿಸಬಹುದು, ಆದರೆ ಅವನನ್ನು ಯಾರೂ ಮೂರ್ಖರನ್ನಾಗಿ ಮಾಡಲು ಸಾಧ್ಯವಿಲ್ಲ. ಇದು ತಪ್ಪು. ಮುಂದಿನ ಕಾರ್ಯಕ್ರಮವನ್ನು ಅರ್ಥಮಾಡಿಕೊಳ್ಳಲಾಗದ ಜನಸಮೂಹವೇ ಮೂರ್ಖ. ತಮ್ಮ ಕೆಲಸದ ಮೇಲೆ ನಂಬಿಕೆ ಇರುವವರು ತಮ್ಮ ಗುಣಗಳಿಂದ ಮುನ್ನಡೆಯುತ್ತಾರೆ, ಮತ್ತು ತಮ್ಮ ಕೆಲಸದ ಮೇಲೆ ನಂಬಿಕೆ ಇಲ್ಲದವರು ದೊಡ್ಡ ಜನರ ಮುಂದೆ ಬಗ್ಗಿ ತಮ್ಮನ್ನು ಯಶಸ್ವಿ ಎಂದು ಭಾವಿಸುತ್ತಾರೆ. ಆದರೆ ಯಾರ ಮುಂದೆ ಬಗ್ಗದೆ ಯಶಸ್ಸು ಸಾಧಿಸುವವನೇ ದೊಡ್ಡವನು ಎನಿಸಿಕೊಳ್ಳುತ್ತಾನೆ. ನಿಮಗೆ ಸಮಯವಿಲ್ಲ ಎಂದು ಹೇಳಲು ಸಾಧ್ಯವಿಲ್ಲ, ಏಕೆಂದರೆ ನಿಮಗೆ ದಿನದಲ್ಲಿ ಎಷ್ಟು ಸಮಯ ಸಿಗುತ್ತದೆಯೋ ಅಷ್ಟೇ ಸಮಯ ಮಹಾನ್ ಮತ್ತು ಯಶಸ್ವಿ ಜನರಿಗೂ ಸಿಗುತ್ತದೆ. ಮರಣಕ್ಕೆ ಹೆದರದವರಿಗೆ ಮತ್ತು ದೊಡ್ಡದನ್ನು ಮಾಡಲು ಹೆದರದವರಿಗೆ ಮಾತ್ರ ಯಶಸ್ಸು ಸಿಗುತ್ತದೆ. ಮರಣವೂ ನಿಶ್ಚಿತ,
ಆದ್ದರಿಂದ ಜೀವನದ ಅತ್ಯಂತ ಕೆಟ್ಟ ಪರಿಸ್ಥಿತಿಯಲ್ಲಿಯೂ ಎದೆತಟ್ಟಿ ಬದುಕಲು ಪ್ರಾರಂಭಿಸಿ. ನಂಬಿ, ಅಂತಹವರ ಹೆಸರು ಮಾತ್ರ ಇತಿಹಾಸದಲ್ಲಿ ದಾಖಲಾಗುತ್ತದೆ. ಒಬ್ಬ ಸಂತ ನಗರದ ಬಸ್ ನಿಲ್ದಾಣದ ಬಳಿ ಒಂದು ಮರದ ನೆರಳಿನಲ್ಲಿ ಕುಳಿತು ಜಪ ಮಾಡುತ್ತಿದ್ದರು. ಒಂದು ಆಂಗ್ಲನು ಬಸ್ನಿಂದ ಇಳಿದು ಬಾಬಾ ಬಳಿಗೆ ಬಂದು, ಇದು ನಿಮ್ಮ ಕೈಯಲ್ಲಿ ಏನು ಎಂದು ಕೇಳಿದನು. ಬಾಬಾ ಆ ಆಂಗ್ಲನ ಭುಜದ ಮೇಲಿದ್ದ ಬಂದೂಕನ್ನು ನೋಡಿ, ಇದೇನು ಎಂದು ಕೇಳಿದರು. ಆಂಗ್ಲನು, ಇದು ನನ್ನ ಆಯುಧ ಎಂದನು. ಬಾಬಾ, ಮತ್ತು ಇದು ನನ್ನ ಆಯುಧ ಎಂದರು. ಆಂಗ್ಲನು, ಇದು ನಿಮಗೆ ಯಾರು ನೀಡಿದ್ದು ಎಂದು ಕೇಳಿದನು. ಬಾಬಾ, ಈ ಮಾಲೆಯನ್ನು ನನ್ನ ಯುಗಲ ಸರ್ಕಾರ ನನಗೆ ನೀಡಿದ್ದಾರೆ ಎಂದರು. ಆಂಗ್ಲನು, ಇದು ಏನು ಕೆಲಸ ಮಾಡುತ್ತದೆ ಎಂದು ಕೇಳಿದನು. ಬಾಬಾ, ನಿಮ್ಮ ಆಯುಧ ಏನು ಕೆಲಸ ಮಾಡುತ್ತದೆ ಎಂದು ಕೇಳಿದರು. ಆಂಗ್ಲನು ಮರದ ಮೇಲೆ ಕುಳಿತಿದ್ದ ಹಕ್ಕಿಗೆ ಗುಂಡು ಹಾಕಿದನು ಮತ್ತು ಆ ಹಕ್ಕಿಯು ನರಳಿ ಕೆಳಗೆ ಬಿತ್ತು. ಆಂಗ್ಲನು, ಇದು ನನ್ನ ಆಯುಧ ಮಾಡುವ ಕೆಲಸ ಎಂದನು. ಬಾಬಾ ಆ ಹಕ್ಕಿಯನ್ನು ತಮ್ಮ ಮಾಲೆಯಿಂದ ಮುಟ್ಟಿ ರಾಮ್ ಎಂದರು. ಆ ಹಕ್ಕಿಯು ಹಾರಿ ತನ್ನ ಸ್ಥಳದಲ್ಲಿ ಕುಳಿತುಕೊಂಡಿತು. ಬಾಬಾ ಹೇಳಿದರು, ನನ್ನ ಆಯುಧ ಇದು ಕೆಲಸ ಮಾಡುತ್ತದೆ. ಆ ಆಂಗ್ಲನಿಗೂ ಶ್ರೀರಾಮನಾಮದ ಶಕ್ತಿಯ ದರ್ಶನವಾಯಿತು. ಅವನು ಕೂಡ ರಾಮನಾಮದ ದೀಕ್ಷೆ ತೆಗೆದುಕೊಂಡು ಹರಿನಾಮದ ಮಹಿಮೆಯಲ್ಲಿ ಮುಳುಗಿ ಹೋದನು. ರಾಮನಾಮದ ಲೂಟಿ ಇದೆ, ಲೂಟಿ ಮಾಡಬಹುದಾದರೆ ಮಾಡುಕೋ. ಅಂತ್ಯಕಾಲದಲ್ಲಿ ಪಶ್ಚಾತ್ತಾಪ ಪಡುವೆ, ಯಾವಾಗ ಪ್ರಾಣಗಳು ಬಿಟ್ಟು ಹೋಗುತ್ತವೆ. ಬುದ್ಧಿವಂತರು ಸಾಮಾನ್ಯವಾಗಿ ವಿಷಯಗಳಿಂದ ಬೇಸರಗೊಳ್ಳುತ್ತಾರೆ ಮತ್ತು ಅಂತಹ ಜನರಿಗೆ ಚರ್ಚೆಗಳು ಸ್ವಲ್ಪವೂ ಇಷ್ಟವಾಗುವುದಿಲ್ಲ. ಈ ಕಾರಣದಿಂದಾಗಿ ಅವರು ಎಲ್ಲವನ್ನೂ ಗಮನಿಸುತ್ತಾರು, ಆದರೂ ಸುಮ್ಮನೆ ಇರಲು ಹೆಚ್ಚು ಇಷ್ಟಪಡುತ್ತಾರೆ. ಈ ಚರ್ಚೆಗಳಲ್ಲಿ ತೊಡಗಿಸುವುದು ತಮ್ಮ ಸಮಯವನ್ನು ಹಾಳು ಮಾಡುವುದು ಎಂದು ಅವರಿಗೆ ಅನಿಸುತ್ತದೆ. ಆ ಸಮಯದಲ್ಲಿ ಅವರು ಬೇರೇನೂ ಮಾಡುತ್ತಿರಲಿಲ್ಲ. ಕೆಲಸವನ್ನು ಮುಂದೂಡುವವರು ಒಂದು ವಿಷಯವನ್ನು ಖಂಡಿತವಾಗಿಯೂ ನೆನಪಿನಲ್ಲಿಡಬೇಕು. ನೀವು ಒಂದು ಅದ್ಭುತ ಕಾರಿನ ಮಾಲೀಕರೆಂದು ಊಹಿಸಿ. ನಿಮ್ಮ ಚಾಲಕನು ಕಾರನ್ನು ಓಡಿಸುತ್ತಿದ್ದಾನೆ. ನೀವು ಮುಂಬೈಯಿಂದ ದೆಹಲಿಗೆ ಹೋಗಬೇಕು. ಆದರೆ ಮಧ್ಯದಲ್ಲಿ ನಿಮ್ಮ ಚಾಲಕನು ನಿಮಗೆ, ಈಗ ನಿಲ್ಲೋಣ, ನಾಳೆ ಹೋಗೋಣ, ಈಗ ಬಹಳ ಸಮಯವಿದೆ, ನಿಧಾನವಾಗಿ ಹೋಗೋಣ ಎಂದು ಹೇಳುತ್ತಾನೆ. ಚಾಲಕನು ನಿಮಗೆ ಸಾವಿರಾರು ಮಾತುಗಳನ್ನು ಹೇಳುತ್ತಾನೆ ಮತ್ತು ನೀವು ಅವನ ಎಲ್ಲಾ ಮಾತುಗಳನ್ನು ಮೂರ್ಖರಂತೆ ನಂಬುತ್ತಿದ್ದೀರಿ. ಈ ಚಾಲಕನು ನಿಮ್ಮನ್ನು ಎಂದಿಗೂ ದೆಹಲಿಗೆ ತಲುಪಿಸುವುದಿಲ್ಲ. ನೀವು ಅವನ ಎಲ್ಲಾ ಮಾತುಗಳನ್ನು ನಂಬಬೇಡಿ, ಏಕೆಂದರೆ ಅವನು ತನ್ನ ಮೋಜು ಮತ್ತು ಆರಾಮಕ್ಕಾಗಿ ನಿಮ್ಮನ್ನು ತಡೆಯುತ್ತಿದ್ದಾನೆ. ಈ ಚಾಲಕನು ಬೇರೆ ಯಾರೂ ಅಲ್ಲ, ನಿಮ್ಮ ಮನಸ್ಸು ಮತ್ತು ಕಾರು ನಿಮ್ಮ ದೇಹ ಮತ್ತು ಮಾಲೀಕರು ನೀವು. ಮನಸ್ಸು ನಿಮ್ಮ ಚಾಲಕನು, ನೀವು ಮಾಲೀಕರು. ಮನಸ್ಸಿನ ಎಲ್ಲಾ ಮಾತುಗಳನ್ನು ಕಣ್ಣುಮುಚ್ಚಿ ನಂಬಬೇಡಿ. ನೀವು ಯಾವ ಆಲೋಚನೆ, ಯಾವ ಆಸೆಯನ್ನು ಪದೇ ಪದೇ ನಿಮ್ಮ ಮನಸ್ಸಿನಲ್ಲಿ ಪುನರಾವರ್ತಿಸುತ್ತೀರೋ ಆ ಆಸೆಯು ಒಂದು ದಿನ ನನಸಾಗುವುದು ನಿಶ್ಚಿತ. ನಿಮ್ಮ ಅಪ್ರಜ್ಞಾಪೂರ್ವಕ ಮನಸ್ಸು ಆ ಆಸೆಯನ್ನು ನನಸಾಗಿಸಿಯೇ ಇರುತ್ತದೆ. ಜಗತ್ತಿನಲ್ಲಿ ಗೌರವ ಮತ್ತು ಸನ್ಮಾನವು ತಾನು ಶ್ರಮಪಟ್ಟು ತನ್ನನ್ನು ಯೋಗ್ಯನನ್ನಾಗಿ ಮಾಡಿಕೊಂಡ ವ್ಯಕ್ತಿಗೆ ಮಾತ್ರ ಸಿಗುತ್ತದೆ. ಆದ್ದರಿಂದ ಶ್ರಮಿಸಿ ಮತ್ತು ಸಮರ್ಥರಾಗಿ. ಏನನ್ನೂ ಮಾಡದೆ ಜನರಿಂದ ಸನ್ಮಾನ ಪಡೆಯುವ ನಿರೀಕ್ಷೆ ಇಡಬೇಡಿ. ಜಗತ್ತು ಸಮರ್ಥರ ಮುಂದೆ ಬಗ್ಗುತ್ತದೆ, ಅಸಮರ್ಥರ ಮುಂದೆ ಅಲ್ಲ. ರಾತ್ರಿ ತೆಗೆದುಕೊಂಡ ನಿರ್ಧಾರ ಯಾವಾಗಲೂ ಸತ್ಯವಾಗಿರುತ್ತದೆ. ಎಂದಿಗೂ ರಾತ್ರಿ ತೆಗೆದುಕೊಂಡ ನಿರ್ಧಾರದ ಬಗ್ಗೆ ಸಂದೇಹ ಪಡಬೇಡಿ, ಏಕೆಂದರೆ ರಾತ್ರಿಯಲ್ಲಿ ನಮ್ಮ ಮೆದುಳು ಬಹಳ ಶಾಂತವಾಗಿ ಯೋಚಿಸುತ್ತದೆ. ಅನೇಕ ಬಾರಿ ಜನರು ಹೇಳುತ್ತಾರೆ, ಆ ವ್ಯಕ್ತಿ ನಿನ್ನನ್ನು ಇಷ್ಟಪಡುವುದಿಲ್ಲ. ಇದನ್ನು ಕೇಳಿ ನನಗೆ ನಗು ಬರುತ್ತದೆ. ನಾನು ಯೋಚಿಸುತ್ತೇನೆ, ಈಗ ನಾನು ಹಾಳಾದೆ, ಅವನು ನನ್ನನ್ನು ಇಷ್ಟಪಡುವುದಿಲ್ಲ. ಈಗ ನಾನು ಹಗಲು ರಾತ್ರಿ ಇಷ್ಟು ಶ್ರಮಪಟ್ಟು ನನ್ನನ್ನು ಈ ರೀತಿ ಬೆಳೆಸುತ್ತೇನೆ, ಅವನು ನನ್ನನ್ನು ಇಷ್ಟಪಡುವಂತೆ. ನನ್ನ ಜೀವನದ ಏಕೈಕ ಗುರಿ ಈಗ ಇದೇ ಆಗಿರುತ್ತದೆ. ಆ ವ್ಯಕ್ತಿ ನನ್ನನ್ನು ಇಷ್ಟಪಡಬೇಕು. ಈಗ ಸತ್ಯವನ್ನು ಕೇಳಿ, ಯಾರಾದರೂ ನನ್ನನ್ನು ಇಷ್ಟಪಡಲಿ ಅಥವಾ ಇಷ್ಟಪಡದಿರಲಿ, ನನಗೆ ಇದರಿಂದ ಯಾವುದೇ ವ್ಯತ್ಯಾಸವಾಗುವುದಿಲ್ಲ. ನಾನು ಇಡೀ ಜಗತ್ತಿನ ಗುತ್ತಿಗೆ ತೆಗೆದುಕೊಂಡಿಲ್ಲ ನಾನು ಎಲ್ಲರಿಗೂ ಇಷ್ಟವಾಗಬೇಕು ಎಂದು. ನಿಮ್ಮ ಇಷ್ಟ ಅನಿಷ್ಟಗಳಿಂದ ನನಗೆ ಯಾವುದೇ ವ್ಯತ್ಯಾಸವಾಗುವುದಿಲ್ಲ, ಏಕೆಂದರೆ ನಾನು ನನ್ನನ್ನೇ ಇಷ್ಟಪಡುತ್ತೇನೆ, ಅದು ನನಗೆ ಸಾಕು. ಈ ಅಭ್ಯಾಸಗಳನ್ನು ಕೂಡ ಸುಧಾರಿಸಿಕೊಳ್ಳಿ. ಬಹಳ ನಿಧಾನವಾಗಿ ಮತ್ತು ಬಹಳ ವೇಗವಾಗಿ ಮಾತನಾಡುವ ಅಭ್ಯಾಸವೂ ಸರಿಯಲ್ಲ. ನಿಧಾನವಾಗಿ ಮಾತನಾಡಿದರೆ ನಿಮ್ಮ ಮಾತು ತಡವಾಗಿ ಕೊನೆಗೊಳ್ಳುತ್ತದೆ ಮತ್ತು ಎದುರಿಗಿರುವ ವ್ಯಕ್ತಿ ಬೇಸರಗೊಳ್ಳುತ್ತಾನೆ. ಅದೇ ವೇಗವಾಗಿ ಮಾತನಾಡಿದರೆ ನಿಮ್ಮ ಮಾತು ಯಾರಿಗೂ ಅರ್ಥವಾಗುವುದಿಲ್ಲ. ಆದ್ದರಿಂದ ಹೆಚ್ಚು ನಿಧಾನವಾಗಿ ಮಾತನಾಡಬೇಡಿ ಮತ್ತು ಹೆಚ್ಚು ವೇಗವಾಗಿಯೂ ಮಾತನಾಡಬೇಡಿ. ಸಾಮಾನ್ಯ ವೇಗದಲ್ಲಿ ಸಹಜವಾಗಿ ಮಾತನಾಡುವುದು ಹೆಚ್ಚು ಪರಿಣಾಮಕಾರಿ. ಮನೆಯಲ್ಲಾಗಿರಲಿ ಅಥವಾ ಹೊರಗಿರಲಿ, ಒಂದು ಸಮಯದಲ್ಲಿ ಒಂದು ಕೆಲಸವನ್ನೇ ಮಾಡಿ. ಯಾವುದಾದರೂ ಮುಖ್ಯ ಕೆಲಸದಲ್ಲಿ ನಿರತರಾಗಿದ್ದರೆ ಆ ಸಮಯದಲ್ಲಿ ಮಾತನಾಡಬೇಡಿ. ಯಾರಾದರೂ ನಿಮ್ಮೊಂದಿಗೆ ಮಾತನಾಡಲು ಬಯಸಿದ್ದರೆ ನಿಮ್ಮ ಕೆಲಸವನ್ನು ಸ್ವಲ್ಪ ಸಮಯದವರೆಗೆ ಬಿಟ್ಟು ಅವರ ಮಾತನ್ನು ಕೇಳಿ.
ಮುಖ್ಯ ಕೆಲಸವಿದ್ದರೆ ಸ್ವಲ್ಪ ಸಮಯ ನಿಲ್ಲಿಸಿ ನಂತರ ಮಾತನಾಡಲು ವಿನಂತಿಸಬಹುದು. ಒಂದೇ ಸಮಯದಲ್ಲಿ ಎರಡೂ ಕೆಲಸಗಳನ್ನು ಮಾಡಿದರೆ ಎದುರಿಗಿರುವವರ ಮಾತು ಅರ್ಥವಾಗುವುದಿಲ್ಲ ಮತ್ತು ಉತ್ತರಿಸಲು ಸಾಧ್ಯವಾಗುವುದಿಲ್ಲ. ಪದೇ ಪದೇ ನೆಪಗಳನ್ನು ಹೇಳುವುದು, ಹೇಳಿದ ಮಾತಿನಿಂದ ಹಿಂದೆ ಸರಿಯುವುದು ಅಥವಾ ಮಾತು ಬದಲಾಯಿಸುವುದು ಯಾವುದೇ ಜಾದೂಗಾರಿಕೆಯಲ್ಲ. ಮಾತಿಗೆ ಬದ್ಧವಾಗಿರುವುದು ಸಂಭಾಷಣೆಯ ಸೌಜನ್ಯದ ಭಾಗವಾಗಿದೆ. ಮಾತುಗಳಲ್ಲಿ ನೆಪಗಳು ಮತ್ತು ಸುಳ್ಳುಗಳು ಹೆಚ್ಚಿದ್ದರೆ ಮನೆಯಲ್ಲಿ ಮತ್ತು ಹೊರಗಿನ ಜನರು ನಿಮ್ಮ ಮಾತನ್ನು ನಂಬುವುದಿಲ್ಲ ಮತ್ತು ನಿಮ್ಮ ಮಾತುಗಳನ್ನು ಮಾತ್ರವಲ್ಲ, ನಿಮ್ಮನ್ನೂ ಕಡೆಗಣಿಸುತ್ತಾರೆ. ಶರ್ಟ್ನ ಮೊದಲ ಬಟನ್ ಅನ್ನು ತಪ್ಪಾಗಿ ಹಾಕಿದರೆ ನೋಡಿ, ಅದರ ಕೆಳಗಿನ ಎಲ್ಲಾ ಬಟನ್ಗಳು ತಪ್ಪಾಗಿ ಹಾಕಲ್ಪಡುತ್ತವೆ. ಶರ್ಟ್ನ ಮೊದಲ ಬಟನ್ ಅನ್ನು ಸರಿಯಾಗಿ ಹಾಕಿ, ಕೆಳಗಿನ ಎಲ್ಲಾ ಬಟನ್ಗಳು ಸರಿಯಾಗಿಯೇ ಹಾಕಲ್ಪಡುತ್ತವೆ. ಅದೇ ರೀತಿ ಜೀವನದಲ್ಲಿ ಸರಿಯಾದ ದಿಕ್ಕಿನಲ್ಲಿ ಪ್ರಾಮಾಣಿಕತೆ ಮತ್ತು ಶ್ರದ್ಧೆಯಿಂದ ಶ್ರಮಿಸುವವರಿಗೆ ಒಂದು ದಿನ ಕೊನೆಯಲ್ಲಿ ಯಶಸ್ಸು ಸಿಕ್ಕೇ ಸಿಗುತ್ತದೆ. ಮತ್ತು ತಪ್ಪು ದಿಕ್ಕಿನಲ್ಲಿ ಶ್ರಮಿಸುವವರು ಅಥವಾ ಜೀವನದಲ್ಲಿ ಹೊಸ ಆರಂಭವನ್ನು ಮಾಡದವರು ತಮ್ಮ ಇಡೀ ಜೀವನವನ್ನು ಹಾಳು ಮಾಡಿಕೊಳ್ಳುತ್ತಾರೆ. ಯಾರಾದರೂ ನಿಮ್ಮನ್ನು ಬಿಟ್ಟು ಹೋಗಲು ಬಯಸಿದರೆ ಅವರನ್ನು ಹೋಗಲು ಬಿಡಿ. ಅವರು ಹೃದಯದಿಂದ ನೀವು ಅವರಿಗೆ ಸರಿಯಾದವರಾಗಿದ್ದೀರಿ ಎಂದು ಭಾವಿಸಿದ್ದರೆ ಅವರು ಖಂಡಿತವಾಗಿಯೂ ಹಿಂತಿರುಗುತ್ತಾರೆ. ಮತ್ತು ಅವರು ನಿಮ್ಮಿಂದ ದೂರ ಹೋಗುವಾಗ ಏನನ್ನೂ ಅನುಭವಿಸದಿದ್ದರೆ ಅವರನ್ನು ತಡೆಯುವ ಬಗ್ಗೆ ಯೋಚಿಸಬೇಡಿ. ಅವರನ್ನು ಹೋಗಲು ಬಿಡಿ, ಏಕೆಂದರೆ ಪ್ರೀತಿ ಮತ್ತು ಗೌರವವನ್ನು ಕೇಳಿ ಪಡೆಯಲಾಗುವುದಿಲ್ಲ. ಹೆಚ್ಚಿನ ರೋಗಗಳು ನಿದ್ರೆಯಿಂದ ಗುಣವಾಗುತ್ತವೆ, ಕೇವಲ ಔಷಧಿಯಿಂದಲ್ಲ. ಔಷಧಿಯಲ್ಲಿ ನಿದ್ರೆ ಬರುವಂತಹ ಅಂಶಗಳಿರುತ್ತವೆ. ನಿದ್ರೆಯಲ್ಲಿ ನಮ್ಮ ಪ್ರಾಣವು ಪ್ರಕೃತಿಯ ಶಕ್ತಿಯೊಂದಿಗೆ ಸಂಬಂಧವನ್ನು ಬೆಳೆಸುತ್ತದೆ. ಇದರಿಂದ ರೋಗವು ಸಾಮಾನ್ಯ ಸ್ಥಿತಿಗೆ ಬರಲು ಪ್ರಾರಂಭಿಸುತ್ತದೆ. ಸ್ವಾಮಿ ಸ್ವರೂಪಾನಂದಜಿ ಹಲವು ವರ್ಷಗಳ ಕಾಲ ಬಹಳಷ್ಟು ಪುಸ್ತಕಗಳನ್ನು ಓದುತ್ತಾ ಹೋದರು, ಆದರೆ ಅವರಿಗೆ ಜೀವನದ ಸತ್ಯದ ಜ್ಞಾನವಾಗಲಿಲ್ಲ. ಒಂದು ದಿನ ಅವರು ಕೋಪದಿಂದ ಬಂದು, ನನಗೆ ಈ ಪುಸ್ತಕದ ಜ್ಞಾನ ಬೇಡ, ನನಗೆ ಪರಮ ಸತ್ಯ ಬೇಕು ಎಂದರು. ಮತ್ತು ಅವರು ಪುಸ್ತಕಗಳಿಂದ ಮತ್ತು ಗುರುಗಳಿಂದ ಕಲಿತ ಎಲ್ಲಾ ವಿಷಯಗಳನ್ನು ಪ್ರಾಯೋಗಿಕವಾಗಿ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಪ್ರಾರಂಭಿಸಿದರು. ಅವರು ಶತಮಾನದ ಅತ್ಯಂತ ಬುದ್ಧಿವಂತ ವ್ಯಕ್ತಿಯಾದರು. ಇದರಿಂದ ನಾವು ಈ ಪಾಠ ಕಲಿಯುತ್ತೇವೆ: ನೀವು ಎಲ್ಲಾ ವೇದಶಾಸ್ತ್ರಗಳನ್ನು ಕಂಠಪಾಠ ಮಾಡಿದರು ಮತ್ತು ಆ ವಿಷಯಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳದಿದ್ದರೆ ಜೀವನ ಕಳೆದು ಹೋಗುತ್ತದೆ, ಆದರೆ ನಿಮ್ಮ ಕೈಗೆ ಏನೂ ಸಿಗುವುದಿಲ್ಲ ಮತ್ತು ನಿಮಗೆ ಕೊನೆಯ ತನಕ ಏನೂ ಉತ್ತಮವಾಗಿ ಸಿಗುವುದಿಲ್ಲ. ಆದ್ದರಿಂದ ಜೀವನದಲ್ಲಿ ಕೆಲವು ವಿಷಯಗಳನ್ನು ಪಾಲಿಸಿ. ಕೇವಲ ಓದಿ ಮರೆತು ಬಿಡುವುದರಿಂದ ನಿಮಗೆ ಏನೂ ಸಿಗುವುದಿಲ್ಲ. ನೀವು ವರ್ಷಗಳ ನಂತರವೂ ಇದೇ ಸ್ಥಿತಿಯಲ್ಲಿರುತ್ತೀರಿ. ಬುದ್ಧಿವಂತನಾಗುವವನು ಮಾತನ್ನು ಓದಿ ಅವುಗಳನ್ನು ಪಾಲಿಸುವವನು. ಮಾನಸಿಕವಾಗಿ ನಿಮ್ಮನ್ನು ಬಲಪಡಿಸಲು ಈ 10 ವಿಷಯಗಳನ್ನು ನೆನಪಿಟ್ಟುಕೊಳ್ಳಿ. ಆಗಿ ಹೋದದ್ದರ ಬಗ್ಗೆ ಚಿಂತಿಸುವುದನ್ನು ನಿಲ್ಲಿಸಿ. ಪ್ರತಿದಿನ ಬೆಳಿಗ್ಗೆ ಧ್ಯಾನ ಮಾಡಲು ಪ್ರಾರಂಭಿಸಿ. ಯಾವುದೇ ವಿಷಯದಿಂದ ಹೆಚ್ಚು ನಿರೀಕ್ಷೆಗಳನ್ನು ಇಡಬೇಡಿ. ಮೊದಲ ಬಾರಿಗೆ ಯಾವುದೇ ಕೆಲಸದಲ್ಲಿ ವಿಫಲರಾಗಲು ಹೆದರಬೇಡಿ. ತಪ್ಪು ಮಾಡಿ ಎಂದಿಗೂ ನಿಮ್ಮನ್ನು ದೂಷಿಸಿಕೊಳ್ಳಬೇಡಿ. ನೀವು ಬದಲಾಯಿಸಲಾಗದ ವಿಷಯಗಳ ಮೇಲೆ ನಿಮ್ಮ ಶಕ್ತಿಯನ್ನು ವ್ಯರ್ಥವೇ ಮಾಡಬೇಡಿ. ಎಲ್ಲರ ಮಾತನ್ನು ಕೇಳಿ, ಆದರೆ ನಿಮ್ಮ ಮನಸ್ಸಿನ ಮಾತನ್ನು ಮಾಡಿ. ಕಡಿಮೆ ಮಾತನಾಡಿ. ಹೆಚ್ಚು ಮಾತನಾಡುವುದರಿಂದ ಶಕ್ತಿ ಮತ್ತು ಮೆದುಳು ಎರಡೂ ಹಾಳಾಗುತ್ತವೆ. ನಿಮ್ಮ ಮೆದುಳನ್ನು ಹೊರತುಪಡಿಸಿ ಬೇರೆ ಯಾರೂ ನಿಮಗೆ ಶಾಂತಿ ನೀಡಲು ಸಾಧ್ಯವಿಲ್ಲ. ದೊಡ್ಡ ಯಶಸ್ಸು ಬೇಕಿದ್ದರೆ ಎಷ್ಟು ಗಂಟೆ ಓದಬೇಕು ಅಥವಾ ಎಷ್ಟು ಗಂಟೆ ಕೆಲಸ ಮಾಡಬೇಕು ಎಂದು ಗಂಟೆಗಳ ಎಣಿಸುವುದನ್ನು ನಿಲ್ಲಿಸಿ. ದೊಡ್ಡ ಯಶಸ್ಸು ಪಡೆಯಲು ಶ್ರಮಿಸುವವರು ಹಗಲು ರಾತ್ರಿ ತಮ್ಮ ಓದು ಅಥವಾ ಕೆಲಸದಲ್ಲಿ ನಿರತರಾಗಿರುತ್ತಾರೆ. ನೀವು ಗಂಟೆಗಳ ಲೆಕ್ಕದಲ್ಲಿ ಕೆಲಸ ಮಾಡಿದರೆ ದೊಡ್ಡ ಕನಸುಗಳನ್ನು ಕಾಣುವುದನ್ನು ನಿಲ್ಲಿಸಿ. ಮತ್ತು ನಿಮ್ಮ ಕನಸುಗಳು ದೊಡ್ಡವಾಗಿದ್ದರೆ ನಿಮ್ಮ ಗುರಿಯನ್ನು ತಲುಪಲು ಹಗಲು ರಾತ್ರಿ ಒಂದಾಗಿಸಿ. ಇಡೀ ಜಗತ್ತಿನ ಶಿಕ್ಷಣ ವ್ಯವಸ್ಥೆ ತಪ್ಪಾದ ರೀತಿಯಲ್ಲಿ ನಡೆಯುತ್ತಿದೆ. ಅವರು ಎಲ್ಲರನ್ನೂ ಒಂದೇ ಅಚ್ಚಿನಲ್ಲಿ ಇಡಲು ಪ್ರಯತ್ನಿಸುತ್ತಾರೆ. ಇದು ಸಾಧ್ಯವೂ ಅಲ್ಲ ಮತ್ತು ಅದರ ಅಗತ್ಯವೂ ಇಲ್ಲ. ಯಾರಿಗಾದರೂ ಕ್ರಿಕೆಟ್ನಲ್ಲಿ ಬಹಳ ಆಸಕ್ತಿ ಇದ್ದರೆ ಅವರು ಗಂಟೆಗಳ ಕಾಲ ಕ್ರಿಕೆಟ್ ಅಭ್ಯಾಸ ಮಾಡುತ್ತಾರೆ ಮತ್ತು ಅವರಲ್ಲಿ ಭವಿಷ್ಯದಲ್ಲಿ ದೊಡ್ಡ ಕ್ರಿಕೆಟರ್ ಆಗುವಷ್ಟು ಪ್ರತಿಭೆ ಇದ್ದರೆ ಅವರನ್ನು ಬಲವಂತವಾಗಿ ಬೇರೆ ಕ್ಷೇತ್ರಕ್ಕೆ ಹೋಗುವಂತೆ ಮಾಡುವುದರಲ್ಲಿ ಯಾವುದೇ ಅರ್ಥವಿಲ್ಲ. ನಿಮಗೆ ಯಾವುದೇ ಕೆಲಸದಲ್ಲಿ 100ಕ್ಕೆ 100 ಯಶಸ್ವಿಯಾಗಬಹುದು ಎಂದು ಹೃದಯದಿಂದ ನಂಬಿಕೆ ಇದ್ದರೆ, ಆ ಕೆಲಸದಲ್ಲಿ 1000 ಬಾರಿ ಸೋತ ನಂತರವೂ ಶ್ರಮಿಸಲು ಸಿದ್ಧವಾಗಿದ್ದರೆ ನೀವು ಆ ಕೆಲಸವನ್ನು ಖಂಡಿತ ಮಾಡಿ, ಏಕೆಂದರೆ ದೇವರು ನಿಮ್ಮನ್ನು ಆ ಕೆಲಸಕ್ಕಾಗಿಯೇ ಆರಿಸಿದ್ದಾನೆ. ಒಬ್ಬ ವ್ಯಕ್ತಿ ಭವಿಷ್ಯ ಹೇಳುವ ಮಹಿಳೆಯ ಬಳಿ ಹೋದನು. ಆ ಮಹಿಳೆ ಆ ವ್ಯಕ್ತಿಗೆ, ನೀನು ಅಮಾವಾಸ್ಯೆಯವರೆಗೆ ಸಾಯುತ್ತೀಯ, ನಿನ್ನ ಹೃದಯ ಬಹಳ ದುರ್ಬಲವಾಗಿದೆ ಎಂದು ಹೇಳಿದಳು. ಆ ವ್ಯಕ್ತಿ ಮನೆಗೆ ಬಂದು ತನ್ನ ಕುಟುಂಬಕ್ಕೆ ಎಲ್ಲಾ ವಿಷಯವನ್ನು ತಿಳಿಸಿದನು. ಅವನ ಕುಟುಂಬದವರು, ಹಾಗೇನೂ ಆಗುವುದಿಲ್ಲ, ಆ ಮಹಿಳೆಯ ಮಾತನ್ನು ನಂಬಬೇಡಿ ಎಂದರು. ಆದರೆ ಆ ವ್ಯಕ್ತಿ, ಇಲ್ಲ, ಆ ಮಹಿಳೆ ಎಂದಿಗೂ ಸುಳ್ಳು ಹೇಳುವುದಿಲ್ಲ, ಅವಳು ಸತ್ಯವನ್ನು ಹೇಳಿದ್ದಾಳೆ ಎಂದನು. ಆ ವ್ಯಕ್ತಿ ಹಗಲು ರಾತ್ರಿ ಅದನ್ನೇ ಯೋಚಿಸುತ್ತಾ ಇದ್ದನು ಮತ್ತು ಸರಿಯಾಗಿ ಅಮಾವಾಸ್ಯೆಯ ದಿನ ಅವನಿಗೆ ಸಾವು ಬಂದಿತು. ಮತ್ತು ಆಶ್ಚರ್ಯಕರದ ವಿಚಾರವೇನೆಂದರೆ, ಆ ಮಹಿಳೆಯನ್ನು ಭೇಟಿಯಾಗುವ ಮೊದಲು ಆ ವ್ಯಕ್ತಿಗೆ ಯಾವುದೇ ಕಾಯಿಲೆ ಇರಲಿಲ್ಲ. ಆದರೆ ಆ ಮಹಿಳೆಯ ಮಾತನ್ನು ಕೇಳಿ ಹಗಲು ರಾತ್ರಿ ತನ್ನ ಹೃದಯ ದುರ್ಬಲವಾಗಿದೆ ಎಂದು ಯೋಚಿಸುತ್ತಾ ಇದ್ದನು ಮತ್ತು ಹೃದಯಾಘಾತದಿಂದ ಅವನು ಮರಣಪಟ್ಟನು. ಈ ಕಥೆಯ ಪಾಠವೇನೆಂದರೆ, ನೀವು ಯಾವುದಾದರೂ ಮಾತನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು
ಅದರ ಬಗ್ಗೆ ಪದೇ ಪದೇ ಯೋಚಿಸಿದರೆ ಆ ಮಾತು ನಿಜವಾಗುವುದನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ. ಪದೇ ಪದೇ ನಿಮ್ಮ ಗುರಿಯನ್ನು ನಿಮಗೆ ನೀವು ನೆನಪಿಸಿಕೊಳ್ಳಿ. ಆಗ ನಿಮ್ಮನ್ನು ಆ ಗುರಿಯನ್ನು ತಲುಪುವುದರಿಂದ ಯಾರೂ ತಡೆಯಲು ಸಾಧ್ಯವಿಲ್ಲ. ಏಕೆಂದರೆ ಇದು ಪ್ರಕೃತಿಯ ನಿಯಮ. ನೀವು ಹೇಗೆ ಯೋಚಿಸುತ್ತೀರಿ ಹಾಗೆಯೇ ಆಗುತ್ತೀರಿ. ಜೀವನದಲ್ಲಿ ನಿಮ್ಮ ಮನಸ್ಸಿಗೆ ಬೇಕಾದು ಸಿಗದಿದ್ದರೆ ಬೇಸರಗೊಳ್ಳಬೇಡಿ ಮತ್ತು ಪ್ರಯತ್ನಿಸುತ್ತಲೇ ಇರಿ. ಏಕೆಂದರೆ ದೇವರು ನಿಮಗೆ ನಿಮ್ಮ ನಿರೀಕ್ಷೆಗಿಂತ ಹೆಚ್ಚು ನೀಡಲು ಬಯಸುತ್ತಾನೆ. ದೇವರು ನಮ್ಮನ್ನು ದೊಡ್ಡ ಸ್ಥಾನಕ್ಕೆ ತಲುಪಿಸಲು ಬಯಸಿದಾಗ ಅವನು ದಾರಿ ಸೃಷ್ಟಿಸುತ್ತಾನೆ ಮತ್ತು ನಮ್ಮ ಕಠಿಣ ಪರೀಕ್ಷೆಗಳನ್ನು ತೆಗೆದುಕೊಳ್ಳುತ್ತಾನೆ. ಆದ್ದರಿಂದ ಧೈರ್ಯವಿರಲಿ, ನಿಮ್ಮ ಪರೀಕ್ಷೆ ನಡೆಯುತ್ತಿದೆ. ಕೊನೆಗೆ ಅದರ ಫಲಿತಾಂಶ ನಿಮ್ಮ ಪರವಾಗಿ ಖಂಡಿತವಾಗಿ ಬರುತ್ತದೆ. ಬೆಳಗಾಗುತ್ತಲೇ ಒಬ್ಬ ಭಿಕ್ಷುಕ ಸೇಠ್ಜಿಯವರ ಮನೆಗೆ ಭಿಕ್ಷೆ ಬೇಡಲು ಬಂದನು. ಭಿಕ್ಷುಕ ಬಾಗಿಲು ತಟ್ಟಿದನು. ಸೇಠ್ಜಿ ಹೊರಗೆ ಬಂದರು, ಆದರೆ ಅವರ ಜೇಬಿನಲ್ಲಿ ಕೊಡವು ಏನೂ ಇರಲಿಲ್ಲ. ಅವರು ಸ್ವಲ್ಪ ದುಃಖಿತರಾಗಿ ಮನೆ ಒಳಗೆ ಹೋಗಿ ಒಂದು ಪಾತ್ರೆಯನ್ನು ಎತ್ತಿಕೊಂಡು ಭಿಕ್ಷುಕನಿಗೆ ಕೊಟ್ಟರು. ಭಿಕ್ಷುಕ ಹೊರಟು ಹೋದ ಸ್ವಲ್ಪ ಸಮಯದ ನಂತರ ಸೇಠ್ಜಿಯವರ ಪತ್ನಿ ಅಲ್ಲಿಗೆ ಬಂದು ಪಾತ್ರೆ ಕಾಣದೆ ಕೂಗಾಡಾರಂಭಿಸಿದಳು. ಅಯ್ಯೋ, ಏನು ಮಾಡಿದ್ದೀರಿ? ಬೆಳ್ಳಿಯ ಪಾತ್ರೆಯನ್ನು ಭಿಕ್ಷುಕನಿಗೆ ಕೊಟ್ಟು ಬಿಟ್ಟಿರಿ. ಓಡಿ ಹೋಗಿ ಅದನ್ನು ಹಿಂದಕ್ಕೆ ತನ್ನಿ. ಸೇಠ್ಜಿ ಓಡಿ ಹೋಗಿ ಭಿಕ್ಷುಕನನ್ನು ತಡೆದು, ಅಣ್ಣ, ನನ್ನ ಪತ್ನಿ ನನಗೆ ಇದು ಬೆಳ್ಳಿಯ ಗ್ಲಾಸು ಎಂದು ತಿಳಿಸಿದ್ದಾಳೆ. ದಯವಿಟ್ಟು ಇದನ್ನು ಅಗ್ಗಕ್ಕೆ ಮಾರಬೇಡಿ ಎಂದರು. ಅಲ್ಲೇ ನಿಂತಿದ್ದ ಸೇಠ್ಜಿಯವರ ಸ್ನೇಹಿತನು ಅವರನ್ನು ಕೇಳಿದನು, ಮಿತ್ರ, ಇದು ಬೆಳ್ಳಿಯ ಗ್ಲಾಸು ಎಂದು ನಿಮಗೆ ತಿಳಿದಾಗನೂ ಅದನ್ನು ಹೋಗಲು ಬಿಟ್ಟಿರಿ. ಸೇಠ್ಜಿ ನಗುತ್ತಾ ಹೇಳಿದರು, ನನ್ನ ಮನಸ್ಸನ್ನು ದೊಡ್ಡ ನಷ್ಟದಲ್ಲೂ ಎಂದಿಗೂ ದುಃಖಿತವಾಗದಂತೆ ಮತ್ತು ನಿರಾಸೆಗೊಳ್ಳದಂತೆ ಮಾಡಲು. ಅದಕ್ಕೆ ಒಗ್ಗಿಸಲು ಮನಸ್ಸನ್ನು ಎಂದಿಗೂ ನಿರಾಶೆಗೊಳ್ಳಲು ಬಿಡಬೇಡಿ. ದೊಡ್ಡ ನಷ್ಟದಲ್ಲಿಯೂ ಸಂತೋಷವಾಗಿರಿ. ಮನಸ್ಸು ದುಃಖಿತವಾದರೆ ನಿಮ್ಮ ಕೆಲಸ ಮಾಡುವ ವೇಗ ಕಡಿಮೆಯಾಗುತ್ತದೆ. ಆದ್ದರಿಂದ ಮನಸ್ಸನ್ನು ಯಾವಾಗಲೂ ಸಂತೋಷವಾಗಿಡಲು ಪ್ರಯತ್ನಿಸಿ. ಈ ವಿಷಯಗಳನ್ನು ಅರ್ಥಮಾಡಿಕೊಂಡರೆ ಜೀವನ ಬದಲಾಗುತ್ತದೆ. ಹೆಚ್ಚಿನ ಜನರು 24 ಗಂಟೆಗಳಲ್ಲಿ ನಿರತರಾಗಿರುವುದಕ್ಕಿಂತ ಆಲೋಚನೆಗಳಲ್ಲಿ ಮುಳುಗಿರುತ್ತಾರೆ. ನಿಮ್ಮದೇ ಆಲೋಚನೆಗಳು ಇಂದು ನಿಮಗೆ ಅಂತಹ ದೊಡ್ಡ ವಿಷಯವಾಗಿ ಪರಿಣಮಿಸಿವೆ. ನಿಮ್ಮ ಅರ್ಧಕ್ಕಿಂತ ಹೆಚ್ಚು ಸಮಯ ಅವುಗಳನ್ನು ನಿಭಾಯಿಸುವುದರಲ್ಲಿ ಕಳೆದು ಹೋಗುತ್ತದೆ. ಕೆಲಸ ಮಾಡುವಾಗಲೂ ನಿಮ್ಮ ಮೆದುಳಿನಲ್ಲಿ ಸಂಘರ್ಷ ನಡೆಯುತ್ತಿರುತ್ತದೆ. ನಿಮ್ಮ ಮೆದುಳಿನಲ್ಲಿ ನಡೆಯುವ ಈ ಸಂಘರ್ಷವನ್ನು ನೀವು ಈಗ ನಿಭಾಯಿಸಲು ಕಲಿತರೆ ನೀವು ನಿಮ್ಮ ಕೆಲಸವನ್ನು ಎಷ್ಟು ಸಮಯದಲ್ಲಿ ಮುಗಿಸುತ್ತೀರೋ ಅದಕ್ಕಿಂತ ಅರ್ಧ ಸಮಯದಲ್ಲಿ ಮುಗಿಸಬಹುದು ಮತ್ತು ನೀವು ಹೆಚ್ಚು ಕೆಲಸ ಮಾಡಲು ಸಾಧ್ಯವಾಗುತ್ತದೆ. ನೀವು ಈ ವಿಷಯವನ್ನು ಈಗ ಕಲಿಯದಿದ್ದರೆ ಜೀವನ ಪರ್ಯಂತ ನಿಮ್ಮ ಮೆದುಳಿನಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತೀರಿ ಮತ್ತು ನೀವು ಬಯಸಿದ ಜೀವನವನ್ನು ನಡೆಸಲು ಸಾಧ್ಯವಾಗುವುದಿಲ್ಲ. ಹಲವು ವರ್ಷಗಳ ಕಾಲ ಸರಿಯಾದ ಸಮಯಕ್ಕಾಗಿ ಕಾಯುತ್ತಿದ್ದರೂ ನಿಮಗೆ ಏನೂ ಸಿಗುವುದಿಲ್ಲ. ಏಕೆಂದರೆ ಸರಿಯಾದ ಸಮಯ ಎಂದಿಗೂ ಬರುವುದಿಲ್ಲ. ಅದನ್ನು ನೀವೇ ಸರಿಯಾಗಿ ಮಾಡಿಕೊಳ್ಳಬೇಕು. ನೀವು ಪ್ರಾರಂಭಿಸದಿದ್ದರೆ ನೀವು ಇಂದು ಎಲ್ಲಿದ್ದೀರೋ ಅಲ್ಲೇ ಇರುತ್ತೀರಿ. ಆದ್ದರಿಂದ ನೀವು ಏನು ಮಾಡಲು ಬಯಸುತ್ತೀರೋ ಅದನ್ನು ಇಂದಿನಿಂದಲೇ ಪ್ರಾರಂಭಿಸಿ. ಮನಸ್ಸು ಸರಿಯಿಲ್ಲ, ನಂತರ ಮಾಡುತ್ತೇನೆ, ಈಗ ನಿಮಗೆ ಸಮಯವಿದ್ದರೂ ನೀವು ನೆಪ ಹೇಳಿ ಕೆಲಸ ಮಾಡುವುದನ್ನು ನಿಮ್ಮನ್ನು ತಡೆಯುತ್ತೀರಿ. ನೀವು ಯಾವುದಕ್ಕಾಗಿ ಕಾಯುತ್ತಿದ್ದೀರಿ? ನಿಮ್ಮ ತಂದೆ ತಾಯಿ, ಅಣ್ಣ ತಮ್ಮ ಪ್ರೀತಿ ನಿಮ್ಮೊಂದಿಗೆ ಇಲ್ಲದಿದ್ದಾಗ ಪ್ರಾರಂಭಿಸುತ್ತೀರಾ? ಈಗ ನಿಮ್ಮ ಜೀವನದಲ್ಲಿ ಇರುವ ಸಮಯ ಮತ್ತು ಜನರು ಇದೇ ರೀತಿ ನಿಮ್ಮೊಂದಿಗೆ ಇರುತ್ತಾರೆಯೇ? ಸಮಯದೊಂದಿಗೆ ಜೀವನ ಬದಲಾಗುತ್ತಿದೆ. ಜನರು ಸಾಯುತ್ತಿದ್ದಾರೆ ಮತ್ತು ಹುಟ್ಟುತ್ತಿದ್ದಾರೆ. ನಿಮಗೆ ನಂತರ ಅಷ್ಟು ಸಮಯ ಸಿಗುತ್ತದೆಯೇ? ನಿಮ್ಮ ಎಲ್ಲಾ ಸಂಬಂಧಗಳು ನಿಮ್ಮೊಂದಿಗೆ ಇರುತ್ತವೆಯೇ? ಖಂಡಿತ ಇಲ್ಲ, ಹಾಗಾಗುವುದಿಲ್ಲ. ನಿಮ್ಮ ವೃತ್ತಿ ಮತ್ತು ನಿಮ್ಮ ಸಂಬಂಧಗಳಿಗಾಗಿ ಬದುಕಲು ಪ್ರಾರಂಭಿಸಿ. ನೆನಪಿಡಿ, ಜೀವನದಲ್ಲಿ ದುಃಖ ಮತ್ತು ವೈಫಲ್ಯದ ದೊಡ್ಡ ಕಾರಣವೆಂದರೆ ನಿಮ್ಮ ಪ್ರಮುಖ ಕೆಲಸಗಳನ್ನು ಮುಂದೂಡುವುದು. ನೀವು ನಿಮ್ಮ ಪ್ರಮುಖ ಕೆಲಸಗಳನ್ನು ಮುಂದೂಡುವುದನ್ನು ನಿಲ್ಲಿಸುವವರೆಗೂ ನೀವು ಉತ್ತಮ ಮತ್ತು ಯಶಸ್ವಿ ಜೀವನವನ್ನು ನಡೆಸಲು ಸಾಧ್ಯವಾಗುವುದಿಲ್ಲ. ಒಳ್ಳೆಯ ಜನರು ಅಲ್ಲಿಯವರೆಗೆ ಮಾತ್ರ ಒಳ್ಳೆಯವರು. ಅಲ್ಲಿಯವರೆಗೆ ನೀವು ಅವರ ವಿರುದ್ಧವಾಗಿಲ್ಲ. ನೀವು ಅವರ ಪ್ರಕಾರ ಕೆಲಸ ಮಾಡುತ್ತಿರುವವರೆಗೆ, ನೀವು ಅವರಿಗೆ ಉಪಯೋಗವಾಗುವವರೆಗೆ, ಅವರಿಗೆ ನಿಮ್ಮಗಿಂತ ಉತ್ತಮರು ಯಾರೂ ಸಿಗದವರೆಗೆ ಮತ್ತು ನೀವು ಅವರಿಗಿಂತ ಮುಂದೆ ಇಲ್ಲ ಎಂದು ಅವರಿಗೆ ಅನಿಸದವರೆಗೆ. ಪ್ರತಿ ಕ್ಷಣವೂ ನಿಮ್ಮ ಬಳಿ 2 ಆಯ್ಕೆಗಳಿವೆ. ಮೊದಲನೆಯದು ನಿಮ್ಮ ಮನಸ್ಸನ್ನು ಸಂತೋಷಪಡಿಸಲು ಅದು ಹೇಳಿದಂತೆ ಕಣ್ಣು ಮುಚ್ಚಿ ಮಾಡುತ್ತಾ ಹೋಗಿ. ಎರಡನೆಯದು ಮನಸ್ಸಿನ ಮಾತನ್ನು ಕೇಳದೆ ನಿಮ್ಮನ್ನು ನೀವೇ ಕೇಳಿಕೊಳ್ಳಿ. ಈ ಸಮಯದಲ್ಲಿ ನಿಮಗೆ ಅತ್ಯಂತ ಪ್ರಮುಖ ಕೆಲಸ ಯಾವುದು? ಮೊದಲ ಆಯ್ಕೆಗಿಂತ ಎರಡನೆಯ ಆಯ್ಕೆ ಹೆಚ್ಚು ಪ್ರಮುಖವೆಂದು ನಿಮಗೆ ಅನಿಸಿದರೆ ನಿಮ್ಮ ಪ್ರಮುಖ ಕೆಲಸಗಳನ್ನು ಮಾಡಲು ಪ್ರಾರಂಭಿಸಿ. ನಿಮ್ಮ ಮನಸ್ಸಿಗೆ ಇಷ್ಟವಿರಲಿ ಅಥವಾ ಇಲ್ಲದಿರಲಿ, ನಿಮ್ಮ ಮನಸ್ಸನ್ನು ಕೇಳಬೇಡಿ ಈ ಕೆಲಸವನ್ನು ಮಾಡಬೇಕೋ ಬೇಡವೋ ಎಂದು. ಮನಸ್ಸು ಯಾವಾಗಲೂ ಪ್ರಮುಖ ಕೆಲಸಗಳನ್ನು ಮಾಡುವುದನ್ನು ತಡೆಯುತ್ತದೆ. ಏಳಿ ಮತ್ತು ಎರಡನೆಯ ಆಯ್ಕೆಯೊಂದಿಗೆ ಕೆಲಸಕ್ಕೆ ಅಂಟಿಕೊಳ್ಳಿ. ಹನುಮಾನ್ಜಿ ಲಂಕೆಗೆ ಹೋದಾಗ ಮೈಮಾಕ ಪರ್ವತವು ಅವರಿಗೆ, ಹನುಮಾನ್ಜಿ, ನೀವು ಸುಸ್ತಾಗಿರಬಹುದು, ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳಿ ಎಂದು ಹೇಳಿತು. ಹನುಮಾನ್ಜಿ ಉತ್ತರಿಸಿದರು, ರಾಮ್ ಕಾಜ್ ಕಿನೇ ಬಿನು ಮೋಹಿಕಃ ವಿಶ್ರಾಮ್, ಅಂದರೆ ನಾನು ಶ್ರೀರಾಮನ ಕೆಲಸವನ್ನು ಪೂರ್ಣಗೊಳಿಸುವವರಿಗೆ ವಿಶ್ರಾಂತಿ ತೆಗೆದುಕೊಳ್ಳುವುದಿಲ್ಲ. ಜೀವನದ ಇದೇ ಸೂತ್ರ. ನಿಮಗೆ ಅತ್ಯಂತ ಪ್ರಮುಖವಾದ ಕೆಲಸವನ್ನು ಪೂರ್ಣಗೊಳಿಸುವವರಿಗೆ ಎಂದಿಗೂ ವಿಶ್ರಾಂತಿ ತೆಗೆದುಕೊಳ್ಳಬೇಡಿ. ಒಂದು ಇಲಿಯು ವಜ್ರವನ್ನು ನುಂಗಿತು. ಆಗ ವಜ್ರದ ಮಾಲೀಕನು ಆ ಇಲಿಯನ್ನು ಕೊಲ್ಲಲು ಒಬ್ಬ ಬೇಟೆಗಾರನಿಗೆ ಗುತ್ತಿಗೆ ನೀಡಿದನು. ಬೇಟೆಗಾರನು ಇಲಿಯನ್ನು ಕೊಲ್ಲಲು ಹೋದಾಗ ಅಲ್ಲಿ ಸಾವಿರಾರು ಇಲಿಗಳು ಗುಂಪುಗೂಡಿ ಒಂದರ ಮೇಲೆ ಒಂದರಂತೆ ಹತ್ತಿಕೊಂಡಿದ್ದವು. ಆದರೆ ಒಂದು ಇಲಿ ಅವೆಲ್ಲದಕ್ಕಿಂತ ಬೇರೆಯಾಗಿ ಕುಳಿತಿತ್ತು. ಬೇಟೆಗಾರನು ನೇರವಾಗಿ ವಜ್ರವನ್ನು ನುಂಗಿದ ಇಲಿಯನ್ನು ಹಿಡಿದನು. ಆಶ್ಚರ್ಯಚಕಿತನಾದ ವಜ್ರದ ಮಾಲೀಕನು ಬೇಟೆಗಾರನನ್ನು ಕೇಳಿದನು, ಸಾವಿರಾರು ಇಲಿಗಳಲ್ಲಿ ಇದೇ ಇಲಿಯು ವಜ್ರವನ್ನು ನುಂಗಿದೆ ಎಂದು ನಿಮಗೆ ಹೇಗೆ ತಿಳಿಯಿತು? ಬೇಟೆಗಾರನು ಉತ್ತರಿಸಿದನು, ಬಹಳ ಸುಲಭವಾಗಿತ್ತು. ಮೂರ್ಖನು ಶ್ರೀಮಂತನಾದಾಗ ತನ್ನವರೊಂದಿಗೆ ಸಹ ಸಂಪರ್ಕವನ್ನು ಬಿಟ್ಟುಬಿಡುತ್ತಾನೆ.
ಒಂದು ಕತ್ತೆಯ ಬಲ ಮತ್ತು ಎಡ ಎರಡೂ ಕಡೆ ಬಹಳಷ್ಟು ಹುಲ್ಲಿತ್ತು. ಮಧ್ಯದಲ್ಲಿ ಕತ್ತೆ ಇತ್ತು. ಕತ್ತೆ ಕೆಲವೊಮ್ಮೆ ಬಲಕ್ಕೆ ಹೋಗಿ ಎಡಭಾಗದ ಹುಲ್ಲು ಹೆಚ್ಚು ಉತ್ತಮವಾಗಿದೆ ಎಂದು ಯೋಚಿಸುತ್ತಿತ್ತು. ಕೆಲವೊಮ್ಮೆ ಎಡಕ್ಕೆ ಹೋಗಿ ಬಲಭಾಗದ ಹುಲ್ಲು ಹೆಚ್ಚು ಉತ್ತಮವಾಗಿದೆ ಎಂದು ಯೋಚಿಸುತ್ತಿತ್ತು. ಹೀಗೆ ಯೋಚಿಸುತ್ತಾ ಅದರ ವಯಸ್ಸು ಮುಗಿದು ಹೋಯಿತು ಮತ್ತು ಅದು ಹಸಿದುಕೊಂಡೇ ಸತ್ತು. 99% ಜನರು ಕೇವಲ ಯೋಚಿಸುವುದರಲ್ಲಿಯೇ ತಮ್ಮ ಜೀವನವನ್ನು ಕಳೆಯುತ್ತಾರೆ. ನೀವು ಯಾವ ದಿಕ್ಕಿನಲ್ಲಿ ಹೋಗಬೇಕು ಎಂದು ಪ್ರಾಮಾಣಿಕವಾಗಿ ನೀವು ನಿಮಗೆ ಉತ್ತರಿಸಿಕೊಳ್ಳಿ ಮತ್ತು ಹೊರಡಿ. ಇಲ್ಲದಿದ್ದರೆ ನೀವು ನಿಮ್ಮ ಜೀವನವನ್ನು ಹಾಳು ಮಾಡಿಕೊಳ್ಳುತ್ತೀರಿ ಮತ್ತು ನಿಮ್ಮನ್ನು ನೀವೇ ಮೋಸ ಮಾಡಿಕೊಳ್ಳುತ್ತೀರಿ. ಇದೇ ಜೀವನದ ಸತ್ಯ. ಮೈದಾನದಲ್ಲಿ ಸೋತ ಮನುಷ್ಯನು ಮತ್ತೆ ಗೆಲ್ಲಬಹುದು, ಆದರೆ ಮನಸ್ಸಿನಲ್ಲಿ ಸೋತ ಮನುಷ್ಯನು ಎಂದಿಗೂ ಗೆಲ್ಲಲು ಸಾಧ್ಯವಿಲ್ಲ. ಕರ್ಮದ ಏಟು ಅಷ್ಟು ಭಾರೀ ಮತ್ತು ಭೀಕರವಾಗಿರುತ್ತದೆ. ನಮ್ಮ ಸಂಗ್ರಹಿಸಿದ ಪುಣ್ಯ ಯಾವಾಗ ಮುಗಿಯುತ್ತದೆ ಎಂದು ತಿಳಿದಿರುವುದಿಲ್ಲ. ಪುಣ್ಯ ಮುಗಿದಾಗ ಸಮರ್ಥರಾಜನು ಭಿಕ್ಷೆ ಬೇಡಬೇಕಾಗುತ್ತದೆ. ಆದ್ದರಿಂದ ಎಂದಿಗೂ ಯಾರೊಂದಿಗೂ ಮೋಸ ಮಾಡಿ ಅವರ ಆತ್ಮವನ್ನು ದುಃಖಿಸಬೇಡಿ. ಯಾರಾದರೂ ಒಳ್ಳೆಯವರು ಎಂದು ಅನಿಸಿದರೆ ಮಾತನಾಡಿ, ಆದರೆ ಅವರ ಮೇಲೆ ಅವಲಂಬಿತರಾಗಬೇಡಿ ಎಂಬುದು ನೆನಪಿರಲಿ. ನಮ್ಮ ತತ್ವಗಳ ವಿರುದ್ಧವಾಗಿ ಇಡೀ ಜೀವನವನ್ನು ಬದುಕಬಹುದು, ಆದರೆ ನಮ್ಮ ವಿರುದ್ಧ ಒಂದು ಕ್ಷಣವೂ ಅಲ್ಲ. ಅತ್ಯಂತ ಭಾರವಾದದ್ದು ಖಾಲಿ ಜೇಬು. ನಡೆಯಲು ಕಷ್ಟ ಮಾಡುತ್ತದೆ. ಯಾವುದೇ ಮರ ಕಡಿಯುವ ಕಥೆ ಇರುತ್ತಿರಲಿಲ್ಲ. ಕೊಡಲಿಯ ಹಿಂದೆ ಮರದ ಭಾಗ ಇರದಿದ್ದರೆ. ಒಂದು ಕಹಿ ಮಾತನ್ನು ಯಾವಾಗಲೂ ನೆನಪಿಡಿ. ನೀವು ಯಾವಾಗಲೂ ನಭ್ಯವಿರುವ ವ್ಯಕ್ತಿಯು ಎಂದಿಗೂ ನಿಮ್ಮ ಮೌಲ್ಯವನ್ನು ಅರ್ಥಮಾಡಿಕೊಳ್ಳುವುದಿಲ್ಲ. ಕನ್ನಡಿ ಮತ್ತು ಸಂಬಂಧ ಎರಡೂ ಬಹಳ ಸೂಕ್ಷ್ಮ. ಎರಡರಲ್ಲಿಯೂ ಒಂದೇ ಒಂದು ವ್ಯತ್ಯಾಸವಿದೆ. ಕನ್ನಡಿ ತಪ್ಪಾಗಿ ಒಡೆದು ಹೋಗುತ್ತದೆ ಮತ್ತು ಸಂಬಂಧ ತಪ್ಪು ತಿಳುವಳಿಕೆಗಳಿಂದ. ಜಗತ್ತು ಈಗಾಗಲೇ ಸಂತೋಷವಾಗಿರುವವರ ಯೋಗಕ್ಷೇಮವನ್ನಷ್ಟೇ ಕೇಳುತ್ತದೆ. ತೊಂದರೆಯಲ್ಲಿರುವವರ ಮೊಬೈಲ್ ಸಂಖ್ಯೆಗಳು ಕಳೆದು ಹೋಗುತ್ತದೆ. ನಗುವ ಜನರ ಸಂಘ ಸುಗಂಧ ದ್ರವ್ಯದ ಅಂಗಡಿಯಂತೆ ಏನನ್ನೂ ಖರೀದಿಸದಿದ್ದರೂ ಆತ್ಮವನ್ನು ಪರಿಮಳಯುಕ್ತಗೊಳಿಸುತ್ತದೆ. ಈ ಮೂರ್ಖತನವು ನಿಜಕ್ಕೂ ಅಪ್ರತಿಮವಾಗಿದೆ. ಕತ್ತಲೆ ಹೃದಯದಲ್ಲಿದೆ ಮತ್ತು ದೀಪಗಳನ್ನು ದೇವಾಲಯಗಳಲ್ಲಿ ಹಚ್ಚುತ್ತಾರೆ. ಬದಲಾಗಿ ಏನೂ ಸಿಗಲಿಲ್ಲ ಎಂದು ನಾನು ಹೇಗೆ ಹೇಳಲಿ? ಪಾಠವೂ ಸಣ್ಣ ವಿಷಯವಲ್ಲ. ಕಾಗೆಯು ಹದ್ದುಗಳಿಗೆ ಕೊಕ್ಕಿನಿಂದ ಕುಟುಕುವ ಧೈರ್ಯವನ್ನು ಹೊಂದಿರುವ ಪಕ್ಷಿ. ಅದು ಹದ್ದಿನ ಬೆನ್ನು ಮೇಲೆ ಕುಳಿತುಕೊಂಡು ಅದರ ಕುತ್ತಿಗೆಗೆ ಗಾಯಗೊಳಿಸುತ್ತದೆ. ಹದ್ದು ಆ ಸಮಯದಲ್ಲಿ ಏನನ್ನೂ ಮಾಡುವುದಿಲ್ಲ. ಕೇವಲ ತನ್ನ ವೇಗದಲ್ಲಿ ಆಕಾಶದ ಕಡೆಗೆ ಹಾರುತ್ತಲೇ ಇರುತ್ತದೆ. ಒಂದು ಎತ್ತರದಲ್ಲಿ ಆಮ್ಲಜನಕವು ಬಹಳ ಕಡಿಮೆಯಾಗುತ್ತದೆ ಮತ್ತು ಕಾಗೆಯು ತನ್ನ ಪ್ರಾಣವನ್ನು ತ್ಯಾಗ ಮಾಡುತ್ತದೆ. ಅದೇ ರೀತಿ ನಿಮ್ಮ ಜೀವನದಲ್ಲಿರುವ ಎಲ್ಲಾ ಕಾಗೆಗಳಿಂದ ವಿಚಲಿತರಾಗಬೇಡಿ ಮತ್ತು ಎತ್ತರಕ್ಕೆ ಹಾರುತ್ತಲೇ ಇರಿ. ಒಂದು ಸಮಯ ಬರುತ್ತದೆ, ಕಾಗೆಗಳು ತಾವಾಗಿಯೇ ಸತ್ತು ಹೋಗುತ್ತವೆ ಮತ್ತು ನಿಮ್ಮ ಜೀವನ ಯಶಸ್ವಿಯಾಗುತ್ತದೆ. ನಮ್ಮಲ್ಲಿ ಹೆಚ್ಚಿನ ಜನರು ವಾಸ್ತವಿಕತೆಯನ್ನು ಗಮನದಲ್ಲಿಟ್ಟುಕೊಂಡು ವೃತ್ತಿಜೀವನವನ್ನು ಆಯ್ಕೆ ಮಾಡುತ್ತಾರೆ. ಈ ಪ್ರಶ್ನೆಗಳಿಗೆ ಉತ್ತರಿಸುವ ಮೂಲಕ ನಿಮ್ಮ ಬಗ್ಗೆ ಉತ್ತಮವಾಗಿ ತಿಳಿದುಕೊಳ್ಳಬಹುದು. ನನ್ನ ಪ್ರಸ್ತುತ ಕೆಲಸದ ಯಾವ ಭಾಗವನ್ನು ನಾನು ಉಚಿತವಾಗಿ ಮಾಡಬಹುದು? ಅನಿಯಮಿತ ಸಂಪನ್ಮೂಲಗಳು ಮತ್ತು ಸಮಯವಿದ್ದರೆ ನಾನು ಏನು ಮಾಡಲು ಇಷ್ಟಪಡುತ್ತೇನೆ? ಬಾಲ್ಯದಲ್ಲಿ ನಾನು ಏನಾಗಲು ಬಯಸಿದ್ದೆ? ನನಗೆ ಯಾವ ಸಮಸ್ಯೆಗಳು ಮುಖ್ಯ? ನನ್ನ ಪ್ರಮುಖ ಪ್ರತಿಭೆ ಏನು? ಆಯ್ಕೆ ಮಾಡಲು ಅವಕಾಶವಿದ್ದರೆ ನಾನು ಏನಾಗಲು ಬಯಸುತ್ತೇನೆ? ಜನರು ನನಗೆ ಯಾವ ವಿಷಯಕ್ಕಾಗಿ ಧನ್ಯವಾದ ಹೇಳುತ್ತಾರೆ? ಯಾವುದು ನನಗೆ ಉತ್ಸಾಹವನ್ನು ತುಂಬುತ್ತದೆ? ನನಗೆ ಅತ್ಯಂತ ಮುಖ್ಯವಾದ 3 ಆದರ್ಶಗಳು ಯಾವುವು? ನಾನು ಯಾವುದನ್ನು ನಿರೀಕ್ಷಿಸುತ್ತೇನೆ? ಯಾವಾಗ ನಾನು ನಿರಂತರವಾಗಿ ಗುರಿಗಿಂತ ಹೆಚ್ಚು ಮಾಡುತ್ತೇನೆ? ಯಾವ ವಿಷಯಗಳ ಮೇಲೆ ನಾನು ವಾದಿಸಲು ಮತ್ತು ಚರ್ಚಿಸಲು ಸಿದ್ಧನಾಗುತ್ತೇನೆ? ನನಗೆ ಯಾವಾಗ ಜೀವಂತಿಕ ಅನಿಸುತ್ತದೆ? ನಾನು ಪುಸ್ತಕದ ಅಂಗಡಿಯಲ್ಲಿ ನನ್ನ ಹೆಚ್ಚಿನ ಸಮಯವನ್ನು ಎಲ್ಲಿ ಕಳೆಯುತ್ತೇನೆ? ನಾನು ಯಾವ ವಿಷಯಕ್ಕಾಗಿ ನೆನಪಿಸಲ್ಪಡಲು ಬಯಸುತ್ತೇನೆ? ಜಾಗತಿಕ ಮಟ್ಟದ ಯಾವ ಸವಾಲನ್ನು ನಾನು ಪರಿಹರಿಸಲು ಬಯಸುತ್ತೇನೆ? ನನ್ನ ಸ್ನೇಹಿತರು ನನಗೆ ಆದರ್ಶ ಕೆಲಸ ಯಾವುದು ಎಂದು ಭಾವಿಸುತ್ತಾರೆ? ನೀವು ಈ ಪ್ರಶ್ನೆಗಳಿಗೆ ಪ್ರಾಮಾಣಿಕವಾಗಿ ಉತ್ತರಿಸಿದಾಗ ನಿಮ್ಮ ಒಳಗಿರುವ ಉತ್ಸಾಹವು ಗೋಚರಿಸುತ್ತದೆ. ನೀವು ಏನನ್ನಾದರೂ ಬಯಸಿದಾಗ ಇಡೀ ಬ್ರಹ್ಮಾಂಡವು ಅದನ್ನು ಸಾಧಿಸಲು ನಿಮಗೆ ಸಹಾಯ ಮಾಡಲು ಸಂಚು ಹೂಡುತ್ತದೆ. ಒಂದು ಕನಸು ನನಸಾಗಲು ಸಾಧ್ಯವಾಗಿಸುವ ಒಂದೇ ಒಂದು ವಿಷಯವಿದೆ. ಅದು ಕನಸು ನನಸಾಗುವ ಸಾಧ್ಯತೆ. ಅದು ನಮ್ಮ ಜೀವನವನ್ನು ಆಸಕ್ತಿಕರಗೊಳಿಸುತ್ತದೆ. ಒಬ್ಬ ಮಗು ವಯಸ್ಕರಿಗೆ 3 ವಿಷಯಗಳನ್ನು ಕಲಿಸುತ್ತದೆ: ಕಾರಣವಿಲ್ಲದೆ ಸಂತೋಷವಾಗಿರುವುದು, ಯಾವಾಗಲೂ ಏನನ್ನಾದರೂ ಮಾಡುವುದರಲ್ಲಿ ನಿರತರಾಗಿರುವುದು ಮತ್ತು ತನಗೆ ಬೇಕಾದ್ದನ್ನು ಪೂರ್ಣ ಶಕ್ತಿಯೊಂದಿಗೆ ಹೇಗೆ ಕೇಳಬೇಕು ಎಂದು ತಿಳಿಯುವುದು. ಸಾಮಾನ್ಯ ವಿಷಯಗಳೇ ಅತ್ಯಂತ ಅಸಾಧಾರಣವಾಗಿರುತ್ತವೆ ಮತ್ತು ಬುದ್ಧಿವಂತರು ಮಾತ್ರ ಅವುಗಳನ್ನು ನೋಡಬಲ್ಲರು. ನನ್ನ ಬಳಿ ಕಳೆದುಕೊಳ್ಳಲು ಏನೂ ಇಲ್ಲದಿದ್ದಾಗ ನನ್ನ ಬಳಿ ಎಲ್ಲವೂ ಇತ್ತು. ನಾನು ಏನಾಗಿದ್ದೇನೋ ಅದನ್ನು ಬಿಟ್ಟಾಗ ನಾನು ನನ್ನನ್ನು ಕಂಡುಕೊಂಡೆ. ನೀವು ಏನಾಗಿದ್ದೀರಿ ಎಂದು ನೀವು ನಂಬುತ್ತೀರೋ ಅದೇ ನೀವಾಗಿರ್ತೀರಿ. ಯಾರಾದರೂ ಪ್ರೀತಿ ಸಿಗುತ್ತದೆ ಎಂಬ ನಿರೀಕ್ಷೆಯಲ್ಲಿ ಪ್ರೀತಿಸುತ್ತಿದ್ದರೆ ಅವರು ತಮ್ಮ ಸಮಯವನ್ನು ವ್ಯರ್ಥ ಮಾಡುತ್ತಿದ್ದಾರೆ. ಜನರು ತಮ್ಮ ಜೀವನದ ಯಾವುದೇ ಕ್ಷಣದಲ್ಲಿ ತಾವು ಕನಸು ಕಂಡಿದ್ದನ್ನು ಮಾಡುವ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ. ಜಗತ್ತಿನಲ್ಲಿ ಯಾವುದೇ ವಿಷಯವೂ ಎಂದಿಗೂ ಸಂಪೂರ್ಣವಾಗಿ ತಪ್ಪಾಗಿರುವುದಿಲ್ಲ. ನಿಂತ ಗಡಿಯಾರವು ದಿನದಲ್ಲಿ 2 ಬಾರಿ ಸರಿಯಾದ ಸಮಯವನ್ನು ತೋರಿಸುತ್ತದೆ. ಜಗತ್ತಿನ ಅತಿದೊಡ್ಡ ಸುಳ್ಳು ಏನು? ಅದು ನಮ್ಮ ಜೀವನದಲ್ಲಿ ಒಂದು ಸಮಯ ಬರುತ್ತದೆ,
ನಾವು ನಮ್ಮೊಂದಿಗೆ ನಡೆಯುತ್ತಿರುವ ವಿಷಯಗಳ ಮೇಲೆ ನಿಯಂತ್ರಣ ಕಳೆದುಕೊಳ್ಳುತ್ತೇವೆ ಮತ್ತು ನಮ್ಮ ಜೀವನ ಅದೃಷ್ಟದಿಂದ ನಿಯಂತ್ರಿಸಲ್ಪಡುತ್ತದೆ ಎಂಬುದು. ಸ್ಪಷ್ಟೀಕರಣ ನೀಡಲು ನಿಮ್ಮ ಸಮಯವನ್ನು ವ್ಯರ್ಥ ಮಾಡಬೇಡಿ. ಜನರು ತಮಗೆ ಬೇಕಾದ್ದನ್ನು ಮಾತ್ರ ಕೇಳುತ್ತಾರೆ. ಧ್ಯಾನ ಮಾಡಿ ಮತ್ತು ನಿಮ್ಮಲ್ಲಿ ಬದಲಾವಣೆಗಳನ್ನು ನೋಡಿ. ಅಭ್ಯಾಸವನ್ನು ಬದಲಾಯಿಸಲು ಶಕ್ತಿ ಅಗತ್ಯ. ನಮಗೆಲ್ಲರಿಗೂ ತಿಳಿದಿದೆ ನಾವು ಯಾವ ಅಭ್ಯಾಸವನ್ನು ಬದಲಾಯಿಸಬೇಕು ಎಂದು. ಅಭ್ಯಾಸವನ್ನು ಬದಲಾಯಿಸುವ ಹೇಗೆ ಎಂಬ ವಿಧಾನವೂ ನಮಗೆ ತಿಳಿದಿದೆ. ಆದರೆ ಆ ಬದಲಾವಣೆಯನ್ನು ತರಲು ನಮ್ಮಲ್ಲಿ ಶಕ್ತಿ ಇಲ್ಲ. ಇಂದು ನಾವು ಇದೇ ಶಕ್ತಿಯನ್ನು ಜಾಗೃತಗೊಳಿಸುವ ಬಗ್ಗೆ ಮಾತನಾಡುತ್ತಿದ್ದೇವೆ. ಇದು ಧ್ಯಾನ ಮಾಡುವುದರಿಂದ ಸಾಧ್ಯ. ಧ್ಯಾನದಿಂದ ಲಾಭವಾಗುತ್ತದೆ ಎಂದು ನಮಗೆಲ್ಲರಿಗೂ ತಿಳಿದಿದೆ. ಆದರೆ ನಾವು ಅದನ್ನು ಎಂದಿಗೂ ಪ್ರಯತ್ನಿಸುವುದಿಲ್ಲ. ನಮ್ಮ ಬಳಿ ಇದಕ್ಕಾಗಿ ಸಮಯವಿಲ್ಲ. ಕೆಲವು ಜನರಿಗೆ ಇದರ ವಿಧಾನ ತಿಳಿದಿಲ್ಲ. ಕೆಲವು ಜನರಿಗೆ ಇದು ಬಹಳ ಕಷ್ಟದ ಕೆಲಸ ಎಂದು ಅನಿಸುತ್ತದೆ. ಇಂದು ನಾವು ಇದನ್ನು ಯಾಕೆ ಪ್ರಯತ್ನಿಸಬಾರದು? ಕನಿಷ್ಠ ಇದರ ಕೆಲವು ವಿಷಯಗಳನ್ನು ಪ್ರಯತ್ನಿಸೋಣ. ಧ್ಯಾನಕ್ಕಾಗಿ ಮೊದಲು ನಿಮ್ಮ ಉಸಿರಾಟವನ್ನು ನಿಯಂತ್ರಿಸಲು ಕಲಿಯಿರಿ. ದೀರ್ಘ ಉಸಿರುಗಳನ್ನು ತೆಗೆದುಬಿಡಿ. ನೀವು ಹೀಗೆ ಮಾಡಿದಾಗ ನೀವು ಕೇವಲ ಉಸಿರಾಟದ ಮೇಲೆ ಕೇಂದ್ರೀಕರಿಸುತ್ತೀರಿ. ಇದರಿಂದ ನಿಮ್ಮ ಮೆದುಳಿನಲ್ಲಿ ನಡೆಯುತ್ತಿರುವ ಎಲ್ಲಾ ಆಲೋಚನೆಗಳು ನಿಲ್ಲುತ್ತವೆ. ಈ ಮೂಲಕ ನೀವು ನಿಮ್ಮ ಅಂತರಂಗದ ಮೇಲಿನ ಪದರವನ್ನು ಶಾಂತಗೊಳಿಸುತ್ತೀರಿ. ಹೀಗೆ ಮಾಡಿದ ನಂತರ ನಿಮ್ಮ ಆಂತರಿಕ ಪದರವು ಮೇಲೆ ಬರಲು ಪ್ರಾರಂಭಿಸುತ್ತದೆ ಮತ್ತು ಯಾವ ವಿಷಯವು ನಿಮಗೆ ತೊಂದರೆ ನೀಡುತ್ತಿದೆ ಎಂದು ನಿಮಗೆ ತಿಳಿಯುತ್ತದೆ. ಈಗ ನೀವು ನಿಮ್ಮ ಸಮಸ್ಯೆಯನ್ನು ಸ್ಪಷ್ಟವಾಗಿ ನೋಡುತ್ತಿದ್ದೀರಿ. ಉಸಿರಾಟದ ಮೇಲೆ ಕೇಂದ್ರೀಕರಿಸುವುದರಿಂದ ನಿಮಗೆ ಶಾಂತಿ ಮತ್ತು ನೆಮ್ಮದಿ ಸಿಗುತ್ತದೆ. ಹೀಗಾಗುವುದಕ್ಕೆ ಕಾರಣವೇನೆಂದರೆ ನಿಮ್ಮ ಎಲ್ಲಾ ಆಲೋಚನೆಗಳ ಜಾಗದಲ್ಲಿ ಒಂದು ಆಲೋಚನೆ ಬರುತ್ತದೆ. ಗಮನಿಸಬೇಕಾದ ಅಂಶವೇನೆಂದರೆ ರಸ್ತೆಗಳಲ್ಲಿ ಬಹಳ ವಾಹನಗಳಿದ್ದಾಗ ಟ್ರಾಫಿಕ್ ಜಾಮ್ ಪರಿಸ್ಥಿತಿ ಉಂಟಾಗುತ್ತದೆ. ಆದರೆ 2-3 ವಾಹನಗಳಿದ್ದಾಗ ನೀವು ಬಹಳ ಸುಲಭವಾಗಿ ವಾಹನವನ್ನು ಚಲಿಸಬಹುದು. ಧ್ಯಾನ ಮಾಡುವುದರಿಂದ ನಾವು ನಮ್ಮ ಮೆದುಳಿನ ಜಾಮನ್ನು ಕೂಡ ತೆರವುಗೊಳಿಸುತ್ತೇವೆ. ಎಲ್ಲಾ ಆಲೋಚನೆಗಳನ್ನು ತೆಗೆದುಹಾಕಿ ಒಂದೇ ಆಲೋಚನೆಯ ಮೇಲೆ ಗಮನ ಹರಿಸುತ್ತೇವೆ. ಈ ಪ್ರಕ್ರಿಯೆಯನ್ನು ಅರ್ಧ ಗಂಟೆ ಮಾಡಿದರೂ ಕೂಡ ನಮಗೆ ಬಹಳಷ್ಟು ಲಾಭವಾಗುತ್ತದೆ. ಈಗ 2ನೇ ಹಂತ ಹೀಗೆ ಮಾಡಿ. ನೀವು ಒಬ್ಬರೇ ಕುಳಿತು ಉಸಿರಾಟವನ್ನು ನಿಯಂತ್ರಿಸಿದಾಗ ಅದರ ನಂತರ ನೀವೇ ಹೇಳಿ, ನಾನು ಶಾಂತಿ ಪ್ರಿಯ ಮತ್ತು ಸಂತೋಷದ ಮನುಷ್ಯ. ನಾನು ಪ್ರೀತಿ ಹಂಚಲು ಹುಟ್ಟಿದ್ದೇನೆ. ಜನರಿಗೆ ಪ್ರೀತಿ ನೀಡುವುದು ನನ್ನ ಸ್ವಭಾವ. ನನ್ನ ಬಗ್ಗೆ ಯಾರು ಏನು ಯೋಚಿಸುತ್ತಾರೆ ಅಥವಾ ಹೇಳುತ್ತಾರೆ ಎಂಬುದು ನನಗೆ ಯಾವುದೇ ವ್ಯತ್ಯಾಸವಾಗುವುದಿಲ್ಲ. ನಾನು ಅವರಿಗೆ ಕೇವಲ ಪ್ರೀತಿಯನ್ನು ಮಾತ್ರ ನೀಡುತ್ತೇನೆ. ಈ ಮಾತು ಮುಖ್ಯ. ನೀವು ಹೇಗೆ ಮಾತನಾಡುತ್ತೀರೋ ಹಾಗೇ ಯೋಚಿಸುತ್ತೀರಿ. ನೀವು ಹೇಗೆ ಯೋಚಿಸುತ್ತೀರೋ ಹಾಗೇ ಅನುಭವಿಸುತ್ತೀರಿ. ಮತ್ತು ನೀವು ಹೇಗೆ ಅನುಭವಿಸುತ್ತೀರೋ ಹಾಗೇ ಆಗುತ್ತೀರಿ. ದಿನವಿಡೀ ಯಾವುದೇ ಸಮಯದಲ್ಲಿ ಸ್ವಲ್ಪ ಹೊತ್ತು ಧ್ಯಾನ ಮಾಡಿ. ಉಸಿರಾಟದ ಮೇಲೆ ಕೇಂದ್ರೀಕರಿಸಿ ಮತ್ತು ಕೇವಲ ಒಳ್ಳೆಯ ವಿಷಯಗಳನ್ನು ನಿಮ್ಮೊಂದಿಗೆ ಮಾತನಾಡಿ. ನಿಮ್ಮಲ್ಲಿ ಬದಲಾವಣೆಗಳನ್ನು ನೋಡಿ. ಯೋಚಿಸುವ ನಿಯಮವನ್ನು ಅರ್ಥ ಮಾಡಿಕೊಂಡ್ರೆ ಜೀವನದಲ್ಲಿ ಯಶಸ್ಸು ಸಾಧಿಸಬಹುದು. ಈ ಜಗತ್ತಿನಲ್ಲಿ ನೀವು ಮಾಡಬಹುದಾದ ಅತ್ಯಂತ ಶಕ್ತಿಶಾಲಿ ಕೆಲಸ ಯಾವುದು? ಉತ್ತರ: ನಿಮ್ಮನ್ನು ನೀವೇ ಪ್ರೀತಿಸುವುದು. ಪ್ರೀತಿಸುವುದರಿಂದ ಎಲ್ಲವೂ ಸುಂದರವಾಗಿ ನಡೆಯಲು ಪ್ರಾರಂಭಿಸುತ್ತದೆ. ನಿಮ್ಮನ್ನು ನೀವೇ ಗೌರವಿಸುವುದು ಮತ್ತು ಮೆಚ್ಚಿಕೊಳ್ಳುವುದು ಬಹಳ ಮುಖ್ಯ. ಸಣ್ಣ ಮಕ್ಕಳಿಗೆ ತಮ್ಮನ್ನು ತಾವು ಹೇಗೆ ಪ್ರೀತಿಸಬೇಕು ಎಂದು ತಿಳಿದಿದೆ. ನೀವೆಲ್ಲರೂ ಹುಟ್ಟಿದಾಗ ಪ್ರೀತಿ ಮತ್ತು ಉಲ್ಲಾಸದಿಂದ ತುಂಬಿದ್ದರು. ತನ್ನನ್ನು ತಾನು ದ್ವೇಷಿಸುವ ಒಬ್ಬ ಮಗುವನ್ನು ಹೇಳಿ. ಅವರು ತಮ್ಮ ಭಾವನೆಗಳನ್ನು ಮುಕ್ತವಾಗಿ ವ್ಯಕ್ತಪಡಿಸುತ್ತಾರೆ. ಮಗು ಸಂತೋಷವಾಗಿರುವಾಗ ನಿಮಗೆ ತಿಳಿದಿರುತ್ತದೆ. ಅದು ಕೋಪಗೊಂಡಾಗ ನೆರೆಹೊರೆಯವರಿಗೂ ತಿಳಿದಿರುತ್ತದೆ. ಏಕೆಂದ್ರೆ ಅವರು ಮರೆಮಾಚಲು ತಿಳಿದಿಲ್ಲ. ಅವರು ಧೈರ್ಯದಿಂದ ತುಂಬಿರುತ್ತಾರೆ. ನೆನಪಿಡಿ, ನೀವು ಕೂಡ ಒಮ್ಮೆ ಅಂತಹ ಧೈರ್ಯಶಾಲಿಯಾಗಿದ್ದಿರಿ. ಪ್ರೀತಿಯಿಂದ ತುಂಬಿದ ಜೀವನದಲ್ಲಿ ಇನ್ನೊಂದು ವಿಷಯವು ದೊಡ್ಡ ಪರಿಣಾಮ ಬೀರುತ್ತದೆ: ಆಲೋಚನೆಗಳು ಮತ್ತು ಪದಗಳು. ನೀವು ಏನು ಯೋಚಿಸುತ್ತೀರಿ ಮತ್ತು ಹೇಳುತ್ತೀರೋ ಅದು ಈ ಬ್ರಹ್ಮಾಂಡದಲ್ಲಿ ಸುತ್ತುತ್ತದೆ ಮತ್ತು ನಂತರ ಅನೇಕ ಪಟ್ಟು ಹೆಚ್ಚಾಗಿ ನಿಮ್ಮ ಬಳಿಗೆ ಹಿಂತಿರುಗುತ್ತದೆ. ಈ ಜಗತ್ತು ನಿಮ್ಮ ಪ್ರತಿಯೊಂದು ಮಾತನ್ನು ಕೇಳುತ್ತಿದೆ ಮತ್ತು ನಂತರ ಅದನ್ನು ಹಿಂದಿರುಗಿಸುತ್ತಿದೆ ಎಂಬಂತೆ. ಈಗ ಯೋಚಿಸಿ, ನೀವು ಹೆಚ್ಚಿನ ಸಂದರ್ಭಗಳಲ್ಲಿ ನಕಾರಾತ್ಮಕ ಆಲೋಚನೆಗಳನ್ನೇ ಮಾಡುತ್ತೀರಿ. ಅಂತಹ ಪರಿಸ್ಥಿತಿಯಲ್ಲಿ ನಿಮಗೆ ಏನನ್ನು ಹಿಂದಿರುಗಿಸಲಾಗುತ್ತದೆ? ಯೋಚಿಸುವುದಕ್ಕೂ ಒಂದು ನಿಯಮವಿದೆ. ನೀವು ಏನು ಯೋಚಿಸುತ್ತೀರಿ, ಯಾವುದನ್ನು ನಂಬುತ್ತೀರೋ ಅದೆಲ್ಲವೂ ಸತ್ಯವಾಗಿ ನಿಮ್ಮ ಮುಂದೆ ಬರುತ್ತದೆ. ನಿಮ್ಮ ಆಲೋಚನೆಗಳೇ ನಿಮ್ಮ ಜೀವನವನ್ನು ರೂಪಿಸುತ್ತವೆ. ಈ ಸರಳ ವಿಷಯವನ್ನು ಅರ್ಥ ಮಾಡಿಕೊಂಡು ನಾವು ನಮ್ಮ ಜೀವನವನ್ನು ಸುಧಾರಿಸಬಹುದು. ಜೀವನದಲ್ಲಿ ಏನು ಮುಖ್ಯ? ನಮಗೆ ರಜೆ ಸಿಕ್ಕಾಗ ನಮ್ಮೆಲ್ಲರಿಗೂ ಒಳ್ಳೆಯದು ಅನಿಸುತ್ತದೆ. ನಾವೆಲ್ಲರೂ ಆ ರಜೆಯನ್ನು ಸಂಪೂರ್ಣವಾಗಿ ಆನಂದಿಸಲು ಬಯಸುತ್ತೇವೆ. ಅದನ್ನು ಆನಂದಿಸಲು ನಾವು ಸಂಪೂರ್ಣ ಯೋಜನೆಯನ್ನು ಮಾಡುತ್ತೇವೆ ಮತ್ತು ಆ ರಜೆಯನ್ನು ಸಾಧ್ಯವಾದಷ್ಟು ಆನಂದಿಸಲು ಪ್ರಯತ್ನಿಸುತ್ತೇವೆ. ನಾವು ಈ ಜೀವನದ ರಜೆಯನ್ನು ಕೂಡ ಅದೇ ರೀತಿ ಆನಂದಿಸುತ್ತೇವೆಯೇ? ಒಂದು ದಿನ ನಮ್ಮ ಜನನವಾಯಿತು ಮತ್ತು ಒಂದು ದಿನ ನಾವು ಈ ಜಗತ್ತನ್ನು ಬಿಟ್ಟು ಹೋಗಬೇಕು. ನಮಗೆ ಈ ಜೀವನ ಸಿಕ್ಕಿದೆ. ಈ ಜೀವನದ ಮೊದಲು ನಾವು ಏನಾಗಿದ್ದೆವು ಎಂದು ನಾವು ಎಂದಾದರೂ ಯೋಚಿಸಿದ್ದೇವೆ? ಧೂಳು. ಈ ಜೀವನದ ಮೊದಲು ನಾವು ಧೂಳಾಗಿದ್ದೆವು. ಈ ಭೂಮಿ ಧೂಳಿನದು.
ಈ ಇಡೀ ವಿಶ್ವ ಸಂಸಾರ ಮತ್ತು ಬ್ರಹ್ಮಾಂಡ ಧೂಳಿನಿಂದ ಮಾಡಲ್ಪಟ್ಟಿದೆ ಮತ್ತು ನಾವು ಈ ಸಂಸಾರದಿಂದ ಹೋದಾಗ ಏನಾಗುತ್ತದೆ ಎಂದು ತಿಳಿದಿದೆಯೇ? ನಾವು ಮತ್ತೆ ಧೂಳಾಗಿ ಬಿಡುತ್ತೇವೆ. ಹಾಗಾದರೆ ಸೃಷ್ಟಿಕರ್ತನು ನಮಗೆ ಧೂಳಾಗಿರುವುದಕ್ಕೆ ರಜೆ ನೀಡಿದ್ದಾನೆ. ನಾವು ನಮ್ಮ ರಜೆಯನ್ನು ಆನಂದಿಸುತ್ತಿದ್ದೇವೆಯೇ ಅಥವಾ ಇಲ್ಲವೇ? ಅಥವಾ ದ್ವೇಷ, ಕಲಹ ಮತ್ತು ಈ ಎಲ್ಲ ವಿಷಯಗಳಲ್ಲಿ ಸಿಲುಕಿಕೊಂಡಿದ್ದೇವೆಯೇ? ಈ ರಜೆಯಲ್ಲಿ ನಾವು ರಜೆಯನ್ನೇ ಕಳೆಯುತ್ತಿದ್ದೇವೆಯೇ ಅಥವಾ ಯುದ್ಧ ಮಾಡುತ್ತಿದ್ದೇವೆಯೇ? ಸೃಷ್ಟಿಕರ್ತನು ರಜೆ ಕಳೆಯಲು ಎಷ್ಟು ಸುಂದರ ಜಾಗವನ್ನು ನೀಡಿದ್ದಾನೆ. ಅಲ್ಲಿ ಸಮುದ್ರವಿದೆ ಮತ್ತು ಸೂರ್ಯನ ಕಿರಣಗಳು ಆ ಸಮುದ್ರದ ಮೇಲೆ ಬಿದ್ದಾಗ ವಜ್ರಗಳು ಹೊಳೆಯುತ್ತಿರುವಂತೆ ಕಾಣುತ್ತದೆ. ನದಿಗಳು ಹರಿಯುವಲ್ಲಿ ನೀರಿನ ಶಬ್ದವಿರುತ್ತದೆ ಮತ್ತು ಆ ನದಿಯ ಬಳಿ ಸ್ವಲ್ಪ ತಂಪು ಕೂಡ ಇರುತ್ತದೆ. ಕೆಲವು ಮರಗಳು ಇರುತ್ತವೆ ಮತ್ತು ದಾತ ಅವುಗಳಲ್ಲಿ ಏನನ್ನು ಇಟ್ಟಿದ್ದಾನೆ? ಹೂವುಗಳನ್ನು, ಹಣ್ಣುಗಳನ್ನು ಕೂಡ. ಮತ್ತು ಹಣ್ಣುಗಳು ಹೇಗಿದ್ದವು? ಕೆಲವು ಸಿಹಿ, ಕೆಲವು ಹುಳಿ. ಮರುಭೂಮಿಯಲ್ಲಿ ಧೂಳು ಮತ್ತು ಮರಳು ಮಾತ್ರ ಇದೆ, ಆದರೆ ಅಲ್ಲಿ ಏನನ್ನು ಇಟ್ಟಿದ್ದಾನೆ? ಖರ್ಜೂರ. ಖರ್ಜೂರದಲ್ಲಿ ಏನನ್ನು ಇಟ್ಟಿದ್ದಾನೆ? ಸಿಹಿ ಹಣ್ಣುಗಳು. ತಿನ್ನಲು ಕೂಡ ಆನಂದವಾಗುತ್ತದೆ. ಜನರು ವಯಸ್ಸಾದಾಗ ನಾವು ಮುದುಕರಾದೆವು ಎಂದು ಹೇಳುತ್ತಾರೆ. ನಾವು ರಜೆ ಕಳೆಯುತ್ತಿರುವಾಗ ಈಗ 1 ವಾರ ಮಾತ್ರ ಉಳಿದಿದೆ, ಈಗ ಏನು ಆನಂದಿಸಬೇಕು ಎಂದು ನಮಗೆ ಅನಿಸುತ್ತದೆ? ಇಲ್ಲ. ನಾವು ನಮ್ಮ ರಜೆಗಳನ್ನು ಕೊನೆಯ ಕ್ಷಣದವರೆಗೂ ಸಂಪೂರ್ಣವಾಗಿ ಆನಂದಿಸಲು ಪ್ರಯತ್ನಿಸುತ್ತೇವೆ. ಹಾಗಾಗಿ ವಿಷಯವನ್ನು ಅರ್ಥ ಮಾಡಿಕೊಳ್ಳಿ, ನಿಮ್ಮ ಜೀವನವನ್ನು ಯಶಸ್ವಿಗೊಳಿಸಿ ಮತ್ತು ನಿಮ್ಮ ಜೀವನದಲ್ಲಿ ಇರುವ ಆನಂದವನ್ನು ಅರ್ಥ ಮಾಡಿಕೊಳ್ಳಿ. ಆತ್ಮಾವಲೋಕನವು ಕೆಟ್ಟ ಅಭ್ಯಾಸಗಳನ್ನು ದೂರ ಮಾಡಲು ಪ್ರಮುಖ ಪಾತ್ರ ವಹಿಸುತ್ತದೆ. ಜನರು ಸಾಮಾನ್ಯವಾಗಿ ಇತರರ ಬಗ್ಗೆ ಯೋಚಿಸುವುದನ್ನು ಕಂಡುಬರುತ್ತದೆ. ವಿಶೇಷವಾಗಿ ಅವರ ದೋಷಗಳು ಮತ್ತು ಕೆಟ್ಟತನದ ಮೇಲೆ ಗಮನಹರಿಸುತ್ತಾರೆ. ಈ ರೀತಿಯ ಆಲೋಚನೆಯು ವ್ಯಕ್ತಿಯ ಮಾನಸಿಕ ಆರೋಗ್ಯಕ್ಕೆ ಮಾತ್ರವಲ್ಲ, ಬದಲಾಗಿ ಅದು ಅವನನ್ನು ನಕಾರಾತ್ಮಕ ಭಾವನೆಗಳಿಂದ ತುಂಬಿಸುತ್ತದೆ. ಆತ್ಮಾವಲೋಕನದ ಮೂಲಕ ವ್ಯಕ್ತಿಯು ತನ್ನ ಕೆಟ್ಟತನಗಳು ಮತ್ತು ನಕಾರಾತ್ಮಕತೆಯನ್ನು ಗುರುತಿಸಿ ಅವುಗಳನ್ನು ದೂರ ಮಾಡಬಹುದು, ಮತ್ತು ಇದೇ ವ್ಯಕ್ತಿಯ ಕಲ್ಯಾಣದ ಮಾರ್ಗವಾಗಿದೆ. ಆತ್ಮಾವಲೋಕನದ ಅರ್ಥ ಸ್ವಯಂ ತನ್ನ ಆಳವನ್ನು ನೋಡುವುದು. ಇದನ್ನು ಆತ್ಮಪರೀಕ್ಷೆ ಅಥವಾ ಆತ್ಮಪ್ರಜ್ಞೆಯದು ಕೂಡ ಕರೆಯಬಹುದು. ಇದು ಒಂದು ಮನೋವೈಜ್ಞಾನಿಕ ಪದ್ಧತಿಯಾಗಿದ್ದು, ಮಾನಸಿಕ ಪ್ರಕ್ರಿಯೆಗಳ ಸ್ವಯಂ ಅಧ್ಯಯನ ಮತ್ತು ಅವುಗಳ ವ್ಯಾಖ್ಯಾನ ಇದರ ಉದ್ದೇಶವಾಗಿದೆ. ಇದರ ಉದ್ದೇಶವೇನೆಂದರೆ ನಾವು ನಮ್ಮ ವ್ಯಕ್ತಿತ್ವವನ್ನು ಸರಿಯಾಗಿ ಮೌಲ್ಯಮಾಪನ ಮಾಡಬೇಕು ಮತ್ತು ಅದನ್ನು ಸುಧಾರಿಸಲು ಕ್ರಮಗಳನ್ನು ತೆಗೆದುಕೊಳ್ಳಬೇಕು. ಭಗವದ್ಗೀತೆಯ ಪ್ರಕಾರ ಮಾನವ ರೂಪದಲ್ಲಿ ಆಲೋಚನೆಯ ಶಕ್ತಿಯು ಅವನ ಪ್ರಗತಿಯ ದೊಡ್ಡ ಆಧಾರ. ಹಾಗಾಗಿ ವ್ಯಕ್ತಿಯು ಪ್ರತಿದಿನ ತನ್ನ ಮೆದುಳಿನ ಉನ್ನತಿಗಾಗಿ ಸ್ವಲ್ಪ ಸಮಯವನ್ನು ನೀಡಬೇಕು. ಆತ್ಮಾವಲೋಕನದಿಂದ ಆತ್ಮಕ್ಕೆ ಮುಕ್ತಿ ಸಿಗುತ್ತದೆ ಮತ್ತು ಆತ್ಮದ ನಿಜವಾದ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳುವ ಸಾಧ್ಯತೆಗಳು ಬೆಳೆಯುತ್ತದೆ. ಇದು ಕೆಟ್ಟ ಅಭ್ಯಾಸಗಳನ್ನು ಮತ್ತು ಪ್ರವೃತ್ತಿಗಳನ್ನು ಸೂಚಿಸಿ ಅವುಗಳನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. ಆತ್ಮಾವಲೋಕನ ಮಾಡುವ ವ್ಯಕ್ತಿಯು ಸತ್ಯವಂತ, ಪ್ರಾಮಾಣಿಕ ಮತ್ತು ನ್ಯಾಯಪ್ರಿಯನಾಗಿರುತ್ತಾನೆ. ಆತ್ಮಾವಲೋಕನವು ಒಂದು ರೀತಿಯ ಆತ್ಮಪರೀಕ್ಷೆಯಾಗಿದ್ದು, ಇದರಲ್ಲಿ ವ್ಯಕ್ತಿಯು ತನ್ನ ವ್ಯಕ್ತಿತ್ವವನ್ನು ವಿಶ್ಲೇಷಿಸುತ್ತಾನೆ ಮತ್ತು ಅದನ್ನು ಪ್ರೇರಣೆಯಾಗಿ ಪರಿಗಣಿಸಿ ಕೆಲಸ ಮಾಡುತ್ತಾನೆ. ಧ್ಯಾನದ ಸಮಯದಲ್ಲಿ ತನ್ನ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವುದು ಮತ್ತು ವಿಶ್ಲೇಷಿಸುವುದು ಕೂಡ ಆತ್ಮಾವಲೋಕನದ ಉದಾಹರಣೆಯಾಗಿದೆ. ಇದು ವ್ಯಕ್ತಿಗೆ ತನ್ನ ಭಾವನಾತ್ಮಕ ಜಾಗೃತಿ ಮತ್ತು ಪ್ರಜ್ಞೆಯನ್ನು ಪಡೆಯಲು ಸಹಾಯ ಮಾಡುತ್ತದೆ. ನಿದ್ರೆಯು ಇನ್ನೊಂದು ಪವಿತ್ರ. ನೀವು ಆಳದ ನಿದ್ರೆಯಲ್ಲಿರುವಾಗ ನಿಮ್ಮ ನಿಜವಾದ ಗುರುತಿಸಿನೆಯನ್ನು ಮರೆತು ಬಿಡುತ್ತೀರಿ. ಹೆಚ್ಚಿನ ಜನರು ಆಳದ ನಿದ್ರೆಯನ್ನು ಅನುಭವಿಸಲು ಸಾಧ್ಯವಾಗುವುದಿಲ್ಲ, ಏಕೆಂದರೆ ಅವರ ಮೆದುಳು ನಿರಂತರವಾಗಿ ಆಲೋಚನೆಗಳಿಂದ ತುಂಬಿರುತ್ತದೆ. ನಿಮ್ಮ ಜೀವನವನ್ನು ಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲು ನೀವು ಮಾಡುತ್ತಿರುವುದರಲ್ಲಿ 100ಕ್ಕೆ 100 ಭಾಗವಹಿಕೆಯೊಂದಿಗೆ ಮಾಡುವುದಾಗಿರುತ್ತದೆ. ನಿಮ್ಮನ್ನು ಆ ಕಾರ್ಯಕ್ಕೆ ಸಂಪೂರ್ಣವಾಗಿ ಸಮರ್ಪಿಸಿಕೊಳ್ಳಿ. ನೀವು ಹೀಗೆ ಮಾಡಿದಾಗ ನಿಮ್ಮ ಅಸ್ತಿತ್ವದ ನಿಜವಾದ ಸಂವೇದನೆಗಳನ್ನು ನೀವು ಅರ್ಥ ಮಾಡಿಕೊಳ್ಳುತ್ತೀರಿ ಮತ್ತು ಜೀವನದ ಉನ್ನತ ಮಟ್ಟಗಳನ್ನು ಅನುಭವಿಸುತ್ತೀರಿ. ಒಳ್ಳೆಯ ಜೀವನ ನಡೆಸಲು ಈ 6 ಕೆಲಸಗಳನ್ನು ಮಾಡಿ. ಸಕಾರಾತ್ಮಕತೆಯ ಕಡೆ ಗಮನಹರಿಸಿ. ನಿಮ್ಮ ದಿನವನ್ನು ನೀವು ಕೃತಜ್ಞತೆ ಅನುಭವಿಸುವ 10 ವಿಷಯಗಳ ಪಟ್ಟಿ ಮಾಡುವುದರಿಂದ ಪ್ರಾರಂಭಿಸಿ. ಉದಾಹರಣೆಗೆ ನಿಮ್ಮ ಸಂಬಂಧಗಳು, ಸ್ನೇಹಿತರು ಅಥವಾ ಕೆಲಸ. ಉನ್ನತ ಸಾಹಿತ್ಯವನ್ನು ಓದಿ. 30 ನಿಮಿಷದ ಸಮಯ ತೆಗೆದುಕೊಂಡು ನಿಮ್ಮ ವಿವೇಕವನ್ನು ಹೆಚ್ಚಿಸುವ ಮತ್ತು ನಿಮಗೆ ಪ್ರೇರಣೆ ನೀಡುವ ಸಾಹಿತ್ಯವನ್ನು ಓದಿ. ಇದು ನಿಮ್ಮ ದೃಷ್ಟಿಕೋನವನ್ನು ಪುನಃಸ್ಥಾಪಿಸಲು ಸಹಾಯ ಮಾಡುತ್ತದೆ. ಯೋಜನೆ ರೂಪಿಸಿ. 5 ನಿಮಿಷದ ಸಮಯ ತೆಗೆದುಕೊಂಡು ನಿಮ್ಮ ದಿನದ ಯೋಜನೆ ರೂಪಿಸಿ ಮತ್ತು 3 ಸಣ್ಣ ಗುರಿಗಳನ್ನು ನಿಗದಿ ಮಾಡಿ. ಅವುಗಳನ್ನು ನೀವು ಯಾವುದೇ ಪರಿಸ್ಥಿತಿಯಲ್ಲಿ ಪೂರ್ಣಗೊಳಿಸುತ್ತೀರಿ. ಆರೋಗ್ಯಕರ ಆಹಾರ ಸೇವಿಸಿ. ಒಬ್ಬ ಕ್ರೀಡಾಪಟುವಿಗೆ ಸೂಕ್ತವಾದ ಆಹಾರವನ್ನು ಸೇವಿಸಿ. ಇದು ನಿಮ್ಮ ದೈಹಿಕ ಸ್ಥಿತಿಯನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಸಾಕಷ್ಟು ನೀರು ಕುಡಿಯುವ ಅಭ್ಯಾಸವನ್ನು ಬೆಳೆಸಿಕೊಳ್ಳಿ. ದಿನದ ಮೌಲ್ಯಮಾಪನ ಮಾಡಿ. ದಿನದ ಕೊನೆಯಲ್ಲಿ ನಿಮ್ಮ ದಿನವನ್ನು ಪರಿಶೀಲಿಸಿ. ನಿಮ್ಮ ಕಾರ್ಯಗಳನ್ನು ಮೌಲ್ಯಮಾಪನ ಮಾಡಿ ಮತ್ತು ಸುಧಾರಣೆಯ ಅಗತ್ಯವಿರುವ ಕ್ಷೇತ್ರಗಳನ್ನು ಗುರುತಿಸಿ. ಗೆಲುವಿನ ಭಾವನೆಯೊಂದಿಗೆ ದಿನವನ್ನು ಮುಗಿಸಿ.
ಸಣ್ಣ ಗೆಲುವುಗಳೊಂದಿಗೆ ದಿನವನ್ನು ಮುಗಿಸಿ. ಉದಾಹರಣೆಗೆ, ನಿಮ್ಮ ವಾಗ್ದಾನಗಳನ್ನು ಪೂರೈಸುವುದು, ಸತ್ಯ ಹೇಳುವುದು, ವ್ಯಾಯಾಮ ಮಾಡುವುದು ಮತ್ತು ನೀವು ಕಲಿತ ಪಾಠವನ್ನು ಬರೆಯುವುದು. ಈ ಸರಳ ವಿಷಯಗಳನ್ನು ಅಳವಡಿಸಿಕೊಂಡು ನೀವು ನಿಮ್ಮ ಜೀವನವನ್ನು ಹೆಚ್ಚು ಸಕಾರಾತ್ಮಕ ಮತ್ತು ಅರ್ಥಪೂರ್ಣವಾಗಿಸಬಹುದು. ಸ್ನೇಹಿತರೆ, ನಿಮಗೆ ಈ ವಿಡಿಯೋದಿಂದ ಏನಾದರೂ ಕಲಿಯಲು ಸಿಕ್ಕಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಕಾಮೆಂಟ್ಸ್ನಲ್ಲಿ ಜೈ ಶ್ರೀ ರಾಧೆ ಕೃಷ್ಣ ಎಂದು ಖಂಡಿತವಾಗಿ ಬರೆಯಿರಿ. ನೀವು ನಮ್ಮ ಗೀತಾಜ್ಞಾನ ಚಾನೆಲ್ನಲ್ಲಿ ಹೊಸಬರಾಗಿದ್ರೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಶನ್ ಬೆಲ್ ಐಕಾನ್ ಅನ್ನು ಆಲ್ ಮೇಲೆ ಸೆಟ್ ಮಾಡಿ. ಇದರಿಂದ ನಮ್ಮ ಪ್ರತಿಯೊಂದು ಹೊಸ ವಿಡಿಯೋದ ಮಾಹಿತಿ ನಿಮಗೆ ಸಿಗುತ್ತದೆ. ಧನ್ಯವಾದಗಳು. ಜೈ ಶ್ರೀ ರಾಧೆ ಕೃಷ್ಣ. ರಾಧೆ ರಾಧೆ.